शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओಂ। ಬೃಹದಶ್ವ ಪಾಂಡವರ ವನವಾಸದ ಹೊತ್ತು ಅವರ ಕಷ್ಟಗಳನ್ನೆಲ್ಲ ಕೇಳಿ ಈ ಕಷ್ಟ ನಮ್ಮಕ್ಕಿಂತ ಹಿರಿಯರಿಗೂ ಹಿಂದೆಯೂ ಅನುಭವಕ್ಕೆ ಬಂದದ್ದೇ ಅಂತ ಹೇಳಲಿಕ್ಕಾಗಿ ನಳನ ಕಥೆಯನ್ನು ಹೇಳ್ತಾ ರಾಜ್ಯವನ್ನು ಕಳೆದುಕೊಂಡು ಕಾಡು ಪಾಲಾಗಿ ಹೆಂಡತಿಯ ಜೊತೆಗಿದ್ದವನು ತನ್ನಿಂದಾಗಿ ತನ್ನ ಹೆಂಡತಿಗೂ ಕಷ್ಟ ಆಗಬಾರದು ಅಂತ ಭಾವಿಸಿ ಅವಳನ್ನು ಏಕಾಕಿನಿಯಾಗಿ ಬಿಟ್ಟು ದೂರಕ್ಕೆ ಹೋದ. ಆಕೆಯೋ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಒಂದು ಹೆಬ್ಬಾವಿನ ಕೈಗೆ ಸಿಲುಕಿ ಅಲ್ಲೊಬ್ಬ ಬೇಡ ಆಕೆಯನ್ನು ಬಿಡಿಸಿ ಆ ಬೇಡನೇ ಮತ್ತೆ ದಾಳಿಗೈದು ಕೊನೆಗೆ ತನ್ನ ಪಾತಿವ್ರತ್ಯದ ಬಲದಿಂದ ಶಾಪಗೈದಾಗ ಆತ ಅಸುನೀಗಿದ. ಮತ್ತು ಮುಂದೆ ಬರೀ ಕಾಡಾಡಿಯಾಗಿಯೇ ಕಾಲ್ನಡಿಗೆಯಲ್ಲಿಯೇ ಊರನ್ನೆಲ್ಲ ಎಲ್ಲೆಲ್ಲೋ ಕಾಡನ್ನು ದಾಟಿ ಒಂದು ಸಾರ್ಥವನ್ನು ಸೇರಿ ಅವಳು ಸೇರಿದ ದಿನವೇ ರಾತ್ರಿ ಆನೆಗಳ ತುಳಿತಕ್ಕೊಳಗಾಗಿ ಎಲ್ಲ ನಷ್ಟವನ್ನು ಅನುಭವಿಸಿ ಈಕೆಯಿಂದಾಗಿಯೇ ನಮಗೆ ತೊಂದರೆ ಆಯಿತು ಅಂತ ಭಾವಿಸುವಂತಹ ಒಂದು ಪ್ರಸಂಗ ಎದುರಾದಾಗ ಅಲ್ಲಿಂದ ತಪ್ಪಿಸಿಕೊಂಡು ಅವರೆಲ್ಲ ಕಂಡ್ರೆ ಆಕೆಯೇ ನಮ್ಮನ್ನೆಲ್ಲ ನಾಶ ಮಾಡಲಿಕ್ಕೆ ಬಂದ ಕ್ರೂರಿ ಯಾವುದೋ ರಾಕ್ಷಸಿ ಇರಬೇಕು ಅಂತ ಭಾವಿಸಿ ಆಕೆಯ ಸಾವನ್ನು ಬಯಸಿ ಅವರೆಲ್ಲ ಪ್ರಯತ್ನಿಸಿದಾಗ ತಪ್ಪಿಸಿಕೊಂಡು ಹೊರಕ್ಕೆ ಬಂದವಳೇ ಹೇಗೋ ದಾರಿ ಹುಡುಕಿಕೊಳ್ತಾ ಚೇದಿ ದೇಶದ ಕಡೆಗೆ ಬಂದಿದ್ದಾಳೆ. ಚೇದಿ ದೇಶದ ಅರಮನೆಯ ಬಾಗಿಲಲ್ಲಿ ನಿಂತಾಗ ಅಲ್ಲಿಯ ರಾಜಮಾತೆ ಆಕೆಯನ್ನು ಗಮನಿಸಿ ಒಳಕ್ಕೆ ಕರೆದು ಮಾತನಾಡಿಸಿ ತನ್ನ ಪರಿಚಯವನ್ನು ಕೊಡ್ತಾ, ಒಬ್ಬಳು ಸೈರಂಧ್ರಿ, ನಾನು ಸೌಂದರ್ಯ ಸಾಧನಗಳನ್ನೆಲ್ಲ ರಾಜ ಮನೆತನದ ಹಿರಿಯರಿಗೆಲ್ಲ ಒದಗಿಸುವವಳು. ನನ್ನ ಯಾವುದೋ ಒಂದು ದುರದೃಷ್ಟವಶಾತ್ ಗಂಡನನ್ನು ಕಳೆದುಕೊಂಡು ದೂರದಲ್ಲಿದ್ದೇನೆ. ಆತನನ್ನು ಹುಡುಕಾಡ್ತಾ ಬರುವಾಗ ಸ್ವಲ್ಪ ದಿವಸ ನೆಲೆಗಾಗಿ ಎಲ್ಲಿಯಾದರೂ ಅವಕಾಶ ಸಿಗುತ್ತಾ ಅಂತ ಬಂದೆ. ಹೀಗೆ ಹೇಳಿದಾಗ ಇಲ್ಲಿ ನೀನು ವಾಸ ಮಾಡಬಹುದು ಅಂತ, ಗಂಡನನ್ನು ಹುಡುಕುವ ಕೆಲಸಕ್ಕೂ ನಿನಗೆ ಅನುಕೂಲ ಆಗುತ್ತೆ, ಇಲ್ಲೇ ವಾಸ ಮಾಡು ಅಂತ ಹೀಗೆ ಒತ್ತಾಯ ಮಾಡ್ತಾಳೆ. ಆಗ ನನ್ನದೊಂದು ಕೆಲವು ನಿಯಮ ಇದೆ, ಆ ನಿಯಮವನ್ನು ನಾನು ಇಲ್ಲಿ ಮೀರಬೇಕಾಗತ್ತೆ ಎನ್ನುವ ಪ್ರಸಂಗ ಬಂದರೆ ನಾನು ನಿಮ್ಗೆ ತೊಂದರೆ ಕೊಡಲ್ಲ. ಅಂದರೆ ನನ್ನ ನಿಯಮಕ್ಕೆ ಚ್ಯುತಿ ಬರುವಂಥ ಪ್ರಸಂಗ ಇಲ್ಲಿದ್ದರೆ ನಾನು ಇಲ್ಲಿಂದ ಹೊರಡಬೇಕಾಗುತ್ತೆ. ಯಾಕೆಂದರೆ ನಾನು ಎಂಜಿಲನ್ನು ಊಟ ಮಾಡುವುದಿಲ್ಲ, ಯಾರದ್ದು ಪಾದವನ್ನು ತೊಳೆಯುವುದು, ಪಾದ ಒತ್ತುವುದು, ಸೇವೆ ಇತ್ಯಾದಿಗಳನ್ನು ಮಾಡುವುದಿಲ್ಲ, ಬೇರೆ ಗಂಡಸರ ಜೊತೆಗೆ ಮಾತುಗಳನ್ನು ಆಡುವುದಿಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಯಾರಾದರೂ ಏನಾದರೂ ನನ್ನ ಮೇಲೆ ಒಪ್ಪಿಗೆ ಇರುವುದು ಅಂತಂದರೆ ಯಾವುದೋ ಒಂದು ಕೆಲಸವನ್ನು ಅವರಿಗೆ ಮುಟ್ಟಿಸುವುದು, ಇಷ್ಟು ಬಿಟ್ಟು ಬೇರೆ ಏನೇ ಕಾರಣಕ್ಕಾಗೂ ನನ್ನ ಮೇಲೆ ಕೆಟ್ಟ ದೃಷ್ಟಿಯಿಂದ ಇಟ್ಟು ಏನಾದರೂ ತೊಂದರೆ ಕೊಟ್ಟರೆ ಆತ ವಧ್ಯನಾಗ್ತಾನೆ. ಅವನಿಗೆ ವಧೆಯ ಶಿಕ್ಷೆಯನ್ನು ನೀವು ಕೊಡಬೇಕಾಗುತ್ತೆ. ಹೀಗೆಲ್ಲ ನನ್ನ ಗಂಡನ ಹುಡುಕಾಟಕ್ಕೆ ಒಬ್ಬ ಋತ್ವಿಜನ ಸಹಾಯ ನನಗೆ ಬೇಕಾಗುತ್ತೆ. ಇವೆಲ್ಲ ನಿಯಮಗಳಿಗೆ ತಾವು ಒಪ್ಪಿಕೊಳ್ತೀರಿ ಅಂತಾದರೆ ನಾನಿಲ್ಲಿ ಖಂಡಿತ ವಾಸ ಮಾಡ್ತೇನೆ. ನಾನು ಗಂಡನನ್ನು ಹೊರತಾಗಿ ಇನ್ನಾರನ್ನೂ ಕೂಡ ಯೋಚನೆಯೂ ಮಾಡಲ್ಲ. ಅದರಿಂದಾಗಿ ನನ್ನ ಬದುಕಿಗೆ ಇಷ್ಟು ಅನುಕೂಲತೆಗಳು ಇಲ್ಲಿ ಇದೆ ಅಂತಾದರೆ ನಾನು ಇಲ್ಲಿ ವಾಸ ಮಾಡ್ತೇನೆ. ಹೀಗೆ ಹೇಳಿದೊಡನೆ ಆ ರಾಜಮಾತೆ ಆಕೆಯ ಪಾತಿವ್ರತ್ಯದ ನಿಷ್ಠೆಯನ್ನು ಮೆಚ್ಚಿ ಸಂತೋಷದಿಂದ ಹೇಳ್ತಾಳೆ, ನಿಮ್ಮಂಥವರು ಇಂತಹ
ಜಾಗದಲ್ಲಿದ್ದರೆ ನಮಗೂ ಮಂಗಲ. ಯಾಕೆಂದರೆ ಅಂಥ ಒಳ್ಳೆಯ ನಿಷ್ಠೆಯಿಂದ ನಿಮ್ಮ ಬದುಕನ್ನು ನೀವು ನಡೆಸ್ತೀರಿ ಅಂತಂದಾಗ ನಿನಗಿರುವ ಈ ಕಷ್ಟದ ಹೊತ್ತಿನಲ್ಲಿ ನಮ್ಮ ಮನೆ ನಿನಗೆ ಸುರಕ್ಷಿತ, ಇಲ್ಲಿ ನೀನು ಖಂಡಿತ ಇರಬಹುದು. ತನ್ನ ಮಗಳನ್ನು ಕರೆದು, ಇವಳು ಸುನಂದ ಅಂತ, ನಿನಗೆ ಯಾವುದೇ ರೀತಿಯಿಂದ ಏನೇ ಸಹಾಯ ಬೇಕು ಅಂತಂದರೂ ನಿನಗೆ ಸಹಾಯ ಮಾಡ್ತಾಳೆ. ಸೈರಂಧ್ರೀಂ ಅಭಿಜಾನೀಶ್ವ, ಆ ಸುನಂದೆಯನ್ನು ಕರೆದು ಹೇಳ್ತಾಳೆ, ಇವಳು ನಮ್ಮ ಮನೆಯಲ್ಲಿ ಉಳ್ಕೊಳ್ಳುವವಳು, ನಮ್ಮ ಮನೆಯ ಸೌಂದರ್ಯ ಪ್ರಸಾಧನಗಳಿಗೆ ಈಕೆ ಸಹಾಯ ಮಾಡ್ತಾಳೆ. ಅದರಿಂದಾಗಿ ಇವಳನ್ನು ಚೆನ್ನಾಗಿ ನೋಡಿಕೋ. ವಯಸ್ಸ ತುಲ್ಯತಾಂ ಪ್ರಾಪ್ತ ಸಖೀತವ ಭವತ್ವಿಯಂ, ಹೆಚ್ಚು ಕಮ್ಮಿ ಎಲ್ಲೋ ಒಂಚೂರು ನಿನಗೂ ವಯಸ್ಸಿಗೆ ಹತ್ತಿರವೇ ಇದ್ದಾಳೆ ಇವಳು. ಅದರಿಂದಾಗಿ ಇವಳ ಜೊತೆಗೆ ನೀನು ಜೀವನವನ್ನು ಕಳೀಬಹುದು. ನಿನ್ನ ಎಲ್ಲ ಅನುಕೂಲತೆಗಳಿಗೂ ಈಕೆ ಸಹಕಾರಿಣಿ ಆಗ್ತಾಳೆ. ಏತಯಾ ಸಹ ಮೋದಸ್ವ ನಿರುದ್ವಿಗ್ನ ಮನಸ್ಸದಾ, ಉದ್ವೇಗಕ್ಕೊಳಗಾಗಬೇಡ. ಇಲ್ಲಿ ಯಾರೂ ನಿನಗೆ ಕೆಡುಕನ್ನು ಬಯಸುವವರು ಖಂಡಿತ ಬರುವುದಿಲ್ಲ. ಮತ್ತು ಮೋದಸ್ವ, ಇಲ್ಲಿ ಇದ್ದಷ್ಟು ಕಾಲ ನಿನಗೆ ಕಾಡಿನಿಂದ ನೀನು ಬಂದ ಸ್ಥಿತಿಯನ್ನು ಗಮನಿಸಿದರೆ ತುಂಬ ಕಷ್ಟದಲ್ಲಿ ಇದ್ದಿ ಅಂತ ಗೊತ್ತಾಗುತ್ತೆ. ಆ ಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಡ, ಪರಿಹಾರ ಖಂಡಿತ ಎಲ್ಲದಕ್ಕೂ ಸಿಗುತ್ತೆ. ತತಃ ಪರಮ ಸಂಹೃಷ್ಟ ಸುನಂದಾಗ್ರಹಮಾಗಮತ್ ದಮಯಂತಿ ಮುಪಾದಾಯ ಸಖೀಭಿ ಪರಿವಾರಿತ. ತನ್ನ ಗೆಳತಿಯರ ಜೊತೆಗೆ ಕೂಡಿಕೊಂಡ ಸುನಂದೆ ಆಕೆಯನ್ನು ಕರೆದೊಯ್ದು ತನ್ನ ಅಂತಃಪುರದಲ್ಲಿ ಇರಿಸಿಕೊಂಡಳು. ಇಲ್ಲೇ ಇರು, ನಿನಗೆ ಏನು ಬೇಕಾದರೂ ಇದೆಲ್ಲವೂ ನಿನ್ನದೇ ವ್ಯವಸ್ಥೆ ಅಂತ ಸಹಸಾ ನ್ಯವಸದ್ರಾಜನ್ ರಾಜಪುತ್ರಿಯ ಸುನಂದಯ ಚಿಂತಯಂತಿ ನಲಂ ವೀರಂ ಅನಿಶಂ ವಾಮಲೋಚನ. ದಿನನಿತ್ಯವೂ ನಳನ ಬಗ್ಗೆಯೇ ಯೋಚಿಸ್ತಾ, ನಳನಿಗಾಗಿ ಹುಡುಕಾಟಕ್ಕಾಗಿ ಯೋಜನೆಗೊಂಡ ಅನೇಕರನ್ನು ಕಳುಹಿಸಿ ಏನಾದರೂ ವಿಷಯ ತಿಳಿಯತ್ತಾ ಅನ್ನುವ ಪ್ರಯತ್ನವನ್ನು ಮಾಡ್ತಾನೇ ಇದ್ಲು. ಇತ್ತ ನಳ ಆಕೆಯನ್ನು ಬಿಟ್ಟು ಬಹಳ ಪರಿತಪಿಸ್ತಿದ್ದ. ನನ್ನಿಂದಾಗಿ ಎಷ್ಟು ಕಷ್ಟಪಡ್ತಿದ್ದಾಳೆ, ಆದರೆ ಅನಿವಾರ್ಯವಾಗಿ ನಾನು ಬಿಟ್ಟು ಬಂದು ಬಿಟ್ಟೆ. ಉತ್ಸೃಜ್ಯ ದಮಯಂತೀಂತು ನಳೋ ರಾಜ ವಿಷಾಂಪತೆ ದದರ್ಶದಾವಂ ದಹ್ಯಂತಂ ಮಹಾಂತಂ ಗಹನೇವನೇ. ಬಹಳ ದೂರ ಹೊರಟು ಬಂದಿದ್ದಾನೆ. ಒಂದು ಕಾಳ್ಗಿಚ್ಚಿನ ಮಧ್ಯದಲ್ಲಿ ಸಿಲುಕಿದ್ದಾನೆ. ಒಂದು ಬೆಟ್ಟದ ಬುಡದಲ್ಲಿ ನಿಂತಿದ್ದಾನೆ. ಅವನಿಗೆ ಹೊರಗೆ ಬರ್ಲಿಕ್ಕೆ ಜಾಗ ಇತ್ತು, ಆದರೂ ಎಲ್ಲ ಕಡೆ ದಾವ ತುಂಬಿತ್ತು. ಹೇಗೆ ಹೋಗುವುದು ಮರಳಿ ಅಂತ ತಿರುಗಿ ಅದನ್ನು ಹಿಂದಕ್ಕೆ ಸರಿದು ಬರುವಾಗ ತತ್ರ ಶುಶ್ರಾವ ಶಬ್ದಂ ವೈ ಮಧ್ಯೆ ಭೂತಸ್ಯ ಕಸ್ಯಚಿತ್ ಅಭಿಧಾವನಲೇತ್ಯುಚ್ಚೈಃ ಪುಣ್ಯಶ್ಲೋಕೇತಿ ಚಾಸಕೃತ್. ಮಹಾಂತಂ, ದೊಡ್ಡದಾದ ಕಾಳ್ಗಿಚ್ಚು, ಸುಮ್ಮನೆ ಎಲ್ಲೋ ಒಂದು ಚೂರು 4 ಗಿಡಗಳು ಸುಟ್ಟು ಹೋಗುವ ಸಣ್ಣ ಮಟ್ಟದ್ದಾಗಿರಲಿಲ್ಲ, ದೊಡ್ಡ ಮಟ್ಟದ ಕಾಳ್ಗಿಚ್ಚಾಗಿತ್ತು. ಇವನು ದೂರದಿಂದಲೇ ಪಕ್ಕಕ್ಕೆ ಸರಿದು ಹೋಗುವಷ್ಟರಲ್ಲಿ ಅವನಿಗೊಂದು ಕಿವಿಗೆ ಧ್ವನಿ ಬಿತ್ತು. ಆ ಕಾಳ್ಗಿಚ್ಚಿನ ಮಧ್ಯದಿಂದಲೇ ಆ ಧ್ವನಿ ಬರ್ತಾ ಇತ್ತು. ನಳ ಅಂತ ಜೋರಾಗಿ ಕೂಗಿಕೊಂಡ ಹಾಗೆ ಅವನಿಗೆ ಮತ್ತೆ ಮತ್ತೆ ಕೇಳಿಸಿತು. ಪುಣ್ಯಶ್ಲೋಕೇತಿ ಚಾಸಕೃತ್, ಪುಣ್ಯಶ್ಲೋಕನೇ, ಪುಣ್ಯಕೀರ್ತನನೇ, ನಿನ್ನ ಹೆಸರನ್ನು ಕೀರ್ತನೆ ಮಾಡಿದವರ ಬದುಕಿಗೆ ಪುಣ್ಯ ಸಿಗುತ್ತೆ, ಮಂಗಳವಾಗುತ್ತೆ, ಅಂತಹ ದೊಡ್ಡ ಸ್ಥಿಕೆ ಉಳ್ಳವನು ನೀನು, ಅಸಾಮಾನ್ಯ ವ್ಯಕ್ತಿ ನೀನು ಅಂತ ಮತ್ತೆ ಮತ್ತೆ ಅವನ ಹೆಸರಿನ ಜೊತೆಗೆ ಪುಣ್ಯಶ್ಲೋಕ ಅಂತ ಕೂಗಿ ಕರೆದ ಸದ್ದು ಆತನ ಕಿವಿಗೆ ಮತ್ತೆ ಮತ್ತೆ ಬಿತ್ತು. ಮಾ ಭೈಹಿ ಇತಿ ನಲಶ್ಚೋಕ್ತ್ವ, ನೋವಾಯ್ತು ಅವನಿಗೆ, ನಳನಿಗೆ. ಅಯ್ಯೋ, ಯಾವುದೋ ಒಂದು ಜೀವ ಇನ್ನೂ ಬದುಕಿದೆ ಇಷ್ಟು ದಾವದ ಮಧ್ಯದಲ್ಲೂ ಅಂದರೆ ಏನೋ ಅದೃಷ್ಟ. ನಾನು ನನ್ನ ಕಿವಿಗೆ ಬೀಳುವ ಹಾಗೆ ಸದ್ದು ಕೇಳ್ತಾ ಇದೆ ಅಂದರೆ ನನಗೇನಾದರೂ ಮಾಡಲಿಕ್ಕಾಗತ್ತಾ ಅಂತ ನೋಡಬೇಕು ಅಂತ ಅದರ ಹತ್ತಿರಕ್ಕೆ ಓಡಿದ. ಬೆಂಕಿಯನ್ನು ಮೈಗೆ ಅದು ಸವರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಅದರ ಒಳಕ್ಕೆ ನುಗ್ಗಿದ. ಪುಣ್ಯಶ್ಲೋಕ ಅಂತ ಕೂಗಿದ ದಿಕ್ಕಿನ ಕಡೆಗೆ ಹೋದಾಗ ಅಗ್ನಿಯ ಮಧ್ಯದಲ್ಲಿ ಒಂದು ಇಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಒಬ್ಬ ಕುಂಡಲ ಆಕೃತಿಯಲ್ಲಿ ಸುರುಳಿ ಸುತ್ತಿಕೊಂಡ ಒಂದು ನಾಗ ಮಲಗಿತ್ತು. ದದರ್ಶ ನಾಗರಾಜಾನಂ ಶಯಾನಂ ಕುಂಡಲೀಕೃತಂ. ಕುಂಡಲೀಕ ಸುರುಳಿ ಸುತ್ತಿದ ರೀತಿಯಲ್ಲಿ ಮಲಗಿದ್ದ ನಾಗನನ್ನು ನೋಡಿದ. ಆ ನಾಗವು ತನ್ನ ದೇಹದ ಮೇಲ್ಭಾಗ ಮನುಷ್ಯನಂತಿದ್ದು ಪ್ರಾಂಜಲಿರ್ಭೂತ್ವ
ಎರಡು ಕೈಗಳನ್ನು ಗಟ್ಟಿಯಾಗಿ ಮುಗಿದು ವೇಪಮಾನಃ ನಡುಗುತ್ತಾ ಇತ್ತು. ನಳನನ್ನು ಕುರಿತು ಹೇಳಿತು, ಉವಾಚ ಮಾಂ ವಿದ್ಧಿ ರಾಜನ್ ನಾಗಂ ಕರ್ಕೋಟಕಂ ನೃಪ. ರಾಜನ್, ನಾನು ಕರ್ಕೋಟಕ ಅಂತ ಋಷಿ, ನಾಗಕುಲದಲ್ಲಿ ಬಂದವ. ನಾನು ಈ ಬೆಂಕಿಯ ಮಧ್ಯದಲ್ಲಿ ಸಿಲುಕಿದ್ದೇನೆ, ನನ್ನನ್ನು ದಯವಿಟ್ಟು ರಕ್ಷಿಸು. ಮಯಾ ಪ್ರಲಬ್ಧೋ ಬ್ರಹ್ಮರ್ಷಿ ಅನಾಗಾಃ ಸುಮಹಾತಪಾಃ ತೇನ ಮನ್ಯುರಪರೀತೇನ ಶಬ್ದೋಸ್ಮಿ ಮನುಜಾಧಿಪ. ನಾನು ಋಷಿಗಳೊಬ್ಬರನ್ನು ಅವರಿಗೆ ಆಚೆ ಈಚೆ ಹೋಗ್ಲಿಕ್ಕಾಗದ ಹಾಗೆ ಒಂದೇ ಕಡೆ ನಿಲ್ಲಿಸಿ ಹೆದರಿಸಿಬಿಟ್ಟೆ. ನಾನು ಅವರನ್ನು ತುಂಬ ಸಂರಬ್ಧನಾಗಿ ಅಂದರೆ ದರ್ಪದಿಂದ ಅವರನ್ನು ಮುಂದೆ ಹೋಗದಂತೆ ತಡೆದು ನಿಲ್ಲಿಸಿದೆ. ಆಗ ಕೋಪಗೊಂಡ ಅವರು ನನ್ನನ್ನು ಶಾಪಕ್ಕೆ ತಳ್ಳಿದರು. ಹೋಗು, ಅಲುಗಾಡದೆ ಭೂಮಿಯಲ್ಲಿ ಬಿದ್ದಿರು ಅಂತ ನನ್ನನ್ನು ಶಪಿಸಿದರು. ತಿಷ್ಠತ್ವಂ ಸ್ಥಾವರ ಇವ ಯಾವದೇತಿ ನಲಃ ಕ್ವಚಿತ್. ನೀನು ಎಷ್ಟು ಕಾಲ ಹಾಗಿರಬೇಕು ಅಂದರೆ ನಿನ್ನ ಜೀವ ಹೋಗುತ್ತೆ ಅನ್ನುವ ಸ್ಥಿತಿಯ ತನಕವೂ ಹಾಗೆ ಇರಬೇಕು. ಮುಖದಲ್ಲಿ ನನಗೆ ತಡೆಯಲಾರದ ನೋವಾಯಿತು. ಕ್ಷಣ ಮಾತ್ರದಲ್ಲಿ ನಾನು ಮಾಡಿದ ತಪ್ಪಿನ ಅರಿವು ಉಂಟಾಗಿ ದೀನನಾದೆ. ಆಗ ನಳ ನಿನಗೆ ಬರುವ ತನಕವೂ ಈ ಸ್ಥಿತಿ ತಪ್ಪಿದ್ದಲ್ಲ. ನಳ ನಿನ್ನನ್ನು ಬಂದು ನಿನ್ನ ಈ ಅಪಾಯದ ಸ್ಥಿತಿಯಿಂದ ನಿನ್ನನ್ನು ಹೊರಕ್ಕೆ ತರ್ತಾನೆ ಅಂತ ಹೇಳಿ, ಯಾವದೇತಿ ನಲಃ ಕ್ವಚಿತ್, ನಳ ಬರುವ ತನಕ ನೀನು ಅಲ್ಲೇ ಹಾಗೆಯೇ ಕಲ್ಲಿನಂತೆ ಸುಮ್ಮನೆ ನಿಂತಿರಬೇಕು. ನಿನಗೆ ಓಡಾಡಲಿಕ್ಕೆ ಆಗುವುದಿಲ್ಲ, ನಿಂತಿದ್ದಲ್ಲೇ ನೀನು ಹಾಗೆ ಇರಬೇಕು. ಅಂಥ ಸ್ಥಿತಿಯಲ್ಲಿ ನಾನು ಇಲ್ಲಿ ಎಷ್ಟೋ ದಿವಸದಿಂದ ಹೀಗೆ ಇದ್ದೇನೆ. ಈಗ ಕಾಳ್ಗಿಚ್ಚು ಆವರಿಸಿ ನನ್ನನ್ನು ಸುಟ್ಟು ಬಿಡುವಂತಹ ಸ್ಥಿತಿಯಲ್ಲಿ ನೀನು ಹಾದು ಹೋಗುವುದನ್ನು ನಾನು ನೋಡಿದೆ. ಇತೋ ನೇತಾಸಿ ತತ್ಸತ್ವಂ ಶಾಪಾನ್ ಮೋಕ್ಷಸಿ ಮತ್ಕೃತಾತ್. ನೀನು ನನ್ನನ್ನು ಇಲ್ಲಿಂದ ಬಿಡಿಸಿ ಹೊರಕ್ಕೆ ಕರೆದೊಯ್ದರೆ ನಾನು ಶಾಪದಿಂದ ಮುಕ್ತನಾಗ್ತೇನೆ. ತಸ್ಯ ಶಾಪಾನ್ನ ಶಕ್ನೋಮಿ ಪದಾದು ವಿಚಲಿತುಂ ಪದಂ. ನಾನು ದೇಹವನ್ನು ಅಲುಗಾಡಿಸ್ಲಿಕ್ಕೂ ಆಗದ ಸ್ಥಿತಿಯಲ್ಲಿ ಶಾಪಗ್ರಸ್ತನಾದುದರಿಂದ ಒಂದೇ ಕಡೆ ನಿಂತಿದ್ದೇನೆ. ನಾನು ದೇಹದಿಂದ ತೆವಳಿಕೊಂಡು ಮುಂದೆ ಹೋಗಲಿಕ್ಕಾಗದ ಸ್ಥಿತಿಯಲ್ಲಿ ಈ ಬೆಂಕಿಯ ನಡುವೆ ಸುಟ್ಟೇ ಹೋಗುವ ಸ್ಥಿತಿಯಲ್ಲಿದ್ದಾಗ ನೀನು ಕಂಡೆ. ಉಪದೇಕ್ಷಸಿತೆ ಶ್ರೇಯ ಸ್ತ್ರಾತುಮರ್ಹಸಿ ಮಾಂ ಭವಾನ್. ದಯವಿಟ್ಟು ನನ್ನನ್ನು ನೀನು ರಕ್ಷಿಸಬೇಕು. ನನ್ನನ್ನು ಉದ್ಧರಿಸಿದರೆ ನನಗೂ ಕೂಡ ಉಪದೇಕ್ಷ್ಯಾಮಿ ತೇ ಶ್ರೇಯ, ನಿನಗೆ ಒಳ್ಳೆಯದಾಗುವುದನ್ನು ನಾನು ಹೇಳುತ್ತೇನೆ. ನಿನಗೆ ಈಗಿರುವ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ನಾನು ಉಪದೇಶ ಮಾಡ್ತೇನೆ. ಸಖಾಚತೆ ಭವಿಷ್ಯಾಮಿ ಮತ್ಸಮೋ ನಾಸ್ತಿ ಪನ್ನಗ. ಸಖಾಚತೆ ಭವಿಷ್ಯಾಮಿ, ನಿನಗೆ ಒಳ್ಳೆ ಗೆಳೆಯನಾಗ್ತೇನೆ. ನನಗೆ ಸಮಾನನಾದ ಇನ್ನೊಬ್ಬ ಸಹಾಯಕ ನಿನಗೆ ಇನ್ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಲಘುಶ್ಚತೆ ಭವಿಷ್ಯಾಮಿ ಶೀಘ್ರಮಾದಾಯ ಗಚ್ಚಮಾಂ. ಅಲ್ಲೋ, ಇಷ್ಟು ದೊಡ್ಡ ಕುಂಡಲ ಹಾಕಿಕೊಂಡು ಕೂತವನನ್ನು ಎತ್ಕೊಂಡು ಹೋಗುವುದು ಹೇಗೆ ಅಂತ ನೀನು ಯೋಚನೆ ಮಾಡಬೇಡ. ನನ್ನ ದೇಹ ದೊಡ್ಡದಾಗಿದ್ದರೂ ನಿನಗೆ ಭಾರ ಆಗದ ಹಾಗೆ ನನ್ನ ಶರೀರವನ್ನು ಲಘುಗೊಳಿಸ್ತೇನೆ. ಲಘಿಮಾ ಶಕ್ತಿಯಿಂದ ನನ್ನ ದೇಹದ ಭಾರವನ್ನು ಕಳಚಿಕೊಂಡು ಆಕೃತಿ ಮಾತ್ರ ಇಷ್ಟು ದೊಡ್ಡದಿರುತ್ತೆ. ನೀನು ಯೋಚನೆ ಮಾಡಬೇಡ. ಶೀಘ್ರಂ ಆದಾಯ ಗಚ್ಚಮಾಂ, ಬೇಗ ನನ್ನನ್ನು ಹೊತ್ತುಕೊಂಡು ಈ ದಾವದಿಂದ, ಕಾಳ್ಗಿಚ್ಚಿನಿಂದ, ಬೆಂಕಿಯ ರಾಶಿಯಿಂದ ಹೊರಕ್ಕೆ ತಾ. ಏವ ಮುಕ್ತ್ವಾ ಸನಾಗೇಂದ್ರೋ ಬಭೂವಾಂಗುಷ್ಟ ಮಾತ್ರಕಃ. ಆಕೃತಿಯಿಂದಲೂ ನಿನಗೆ ದೊಡ್ಡದಾಗುತ್ತೆ, ತೊಂದರೆ ಆಗುತ್ತೆ ಅನಿಸಿದ್ರೆ ನಾನು ಒಂದು ಸಣ್ಣ ಶರೀರವಾಗ್ತೇನೆ ಅಂತ ಹೇಳಿ ಅಂಗುಷ್ಠ ಮಾತ್ರಕಃ, ಬೆರಳಿನಷ್ಟೇ ಆಕೃತಿಯ ಸಣ್ಣ ಹಾವಾಗಿ ದೇಹ ಅಲುಗಾಡದೇ ಇದ್ದರೂ ಅಲ್ಲೇ ನಿಂತು ಆ ಶರೀರವನ್ನು ಚಿಕ್ಕದು ಮಾಡಿಕೊಂಡ. ತಂ ಗೃಹೀತ್ವ, ಅದನ್ನು ಜಾಗ್ರತೆಯಿಂದ ಎರಡೂ ಕೈಗಳ ಒಳಗೆ ಮುಚ್ಚಿಟ್ಟುಕೊಂಡು ಬೆಂಕಿಯ ದಾವ ತಾಗದಂತೆ ಹೊತ್ತುಕೊಂಡು ಪ್ರಾಯಾದ್ದೇಶಂ ದಾವ ವಿವರ್ಜಿತಂ, ದಾವ ಇಲ್ಲದ, ಬಿಸಿ ಇಲ್ಲದ ಬೆಂಕಿಯ ಅಪಾಯದಿಂದ ಹೊರಕ್ಕೆ ತಂದು ನಿಲ್ಲಿಸಿದ. ಆಕಾಶದೇಶಂ ಆಸಾದ್ಯ ವಿಮುಕ್ತಂ ಕೃಷ್ಣವರ್ತ್ಮನ ಉತ್ಸೃಷ್ಟಕಾಮಂ ತಂ ನಾಗಃ ಪುನಃ ಕರ್ಕೋಟಕೋಬ್ರವೀತ್. ಅವನು ಹೊರಗೆ ತಂದು ಕೆಳಕ್ಕೆ ಇಳಿಸಿದೊಡನೆ ಆಕಾಶದೇಶಂ ಆಸಾದ್ಯ, ಆಗಸದೆತ್ತರಕ್ಕೆ ತನ್ನ ದೇಹವನ್ನು ಬೆಳೆಸಿ
ಬೆಂಕಿಯಿಂದ ಹೊರಕ್ಕೆ ತಂದವನನ್ನು ಕುರಿತು ಉತ್ಸೃಷ್ಟು ಕಾಮಂ ತಂ ನಾಗಃ, ಹೊರಟು ಹೋಗುವ ಬಯಕೆಯಿಂದ ಕರ್ಕೋಟಕ ಅವನಿಗೆ ಹೀಗೆ ಹೇಳಿತು. ಪದಾನಿ ಗಣಯನ್ ಗಚ್ಚ ಸ್ವಾನಿ ನೈಷಧಕಾನಿ ಚಿತ್ ತತ್ರ ತೇಹಂ ಮಹಾಬಾಹೋ ಶ್ರೇಯೋ ಧಾಸ್ಯಾಮಿ ಯತ್ಪರಂ. ಹತ್ತಿರದಲ್ಲೇ ನಿಂತಿದ್ದ, 10 ಹೆಜ್ಜೆ ನಡೆದುಕೊಂಡು ಮುಂದೆ ಹೋಗು ಅಂತ ಅವನನ್ನು ಕೇಳಿದ. ಪದಾನಿ ಗಣಯನ್ ಗಚ್ಚ, 10 ಹೆಜ್ಜೆ ಲೆಕ್ಕಿಸುತ್ತಾ ದೂರಕ್ಕೆ ಹೊರಡು. ತತ್ರ ತೇಹಂ ಮಹಾಬಾಹೋ, ಅಲ್ಲಿ ನಿನಗೆ ಒಳ್ಳೆಯದನ್ನು ನಾನು ಧಾಸ್ಯಾಮಿ, ನಿನಗೆ ಅನುಗ್ರಹಿಸ್ತೇನೆ, ಶ್ರೇಷ್ಠವಾದದ್ದೇ ನಿನಗೆ ಒದಗುತ್ತೆ. ತತಃ ಸಂಖ್ಯಾತುಮಾರಬ್ಧಂ ಅದಶದಶಮೇ ಪದೇ. 10ನೇ ಹೆಜ್ಜೆ ಇಡುವಷ್ಟರಲ್ಲಿ ಆ ಆಕಾಶಕ್ಕೆ ಎತ್ತರಿಸಿಕೊಂಡಿದ್ದ ಹೆಡೆಯನ್ನು ಬಿಚ್ಚಿದವನೇ ತಸ್ಯ ದಷ್ಟಸ್ಯ ತದ್ರೂಪಂ ಕ್ಷಿಪ್ರಮಂತರ ಧೀಯತ. ತಕ್ಷಣ ಆ 10 ಹೆಜ್ಜೆ ಇಟ್ಟು, ಆ 10ನೇ ಹೆಜ್ಜೆಯನ್ನು ಯಾವಾಗ ಇಟ್ಟನೋ ಆ ಪಾದಕ್ಕೆ ಸರಿಯಾಗಿ ತನ್ನ ಹಲ್ಲಿನಿಂದ ಆತನ ಕಾಲಿನ ಮೇಲೆ ಗುರುತು ಮೂಡಿಸಿದ, ಕಚ್ಚಿದ. ಅದಶತ್ ದಶಮೇ ಪದೇ, 10ನೇ ಹೆಜ್ಜೆಗೆ ಸರಿಯಾಗಿ ಅವನು ದೇಹವನ್ನು ನೆಲಕ್ಕೆ ಬಾಗಿಸಿ ಅವನ ಕಾಲಿಗೆ ಕಚ್ಚಿದ. ನೋಡ್ತಾ ಇರುವ ಹಾಗೆಯೇ ನಳನ ದೇಹ ಅದು ಮೊದಲು ಯಾವ ರೀತಿ ದಷ್ಟಪುಷ್ಟವಾಗಿ ತನ್ನ ದೇಹದ ಸಾಮವನ್ನು ನಿತ್ಯವೂ ಅಭ್ಯಾಸ ಮಾಡಿ ಚಂದ ಕಾಣಿಸಿಕೊಂಡಿದ್ನೋ, ನಳ ಅಂದರೆ ಸುಂದರ ಅಂತ ಅರ್ಥ, ಆ ಸೌಂದರ್ಯದ ಕಿಂಚಿತ್ತೂ ಕುರುಹು ಇಲ್ಲದ ಹಾಗೆ ದೇಹ ಇಡೀ ವಿಕಾರವಾಗಿ ಮೈ ಕೈ ಎಲ್ಲ ಬಾಗಿ ಬೆಂಡಾಗಿ ಹೋಯಿತು. ಇದರಿಂದ ಇದ್ದಕ್ಕಿದ್ದಾಗಿ ಈ ರೀತಿ ಬದಲಾವಣೆಯನ್ನು ಸದೃಷ್ಟ್ವಾ ವಿಸ್ಮಿತಸ್ತಸ್ಥವು. ಏನಪ್ಪ ಇದು, ಈ ರೀತಿ ನಾವೊಂದು ಉಪಕಾರ ಮಾಡುವುದು ಅಂದರೆ, ಆತ್ಮಾನಂ ವಿಕೃತಂ ನಲಹ ಸ್ವರೂಪಧಾರಿಣಂ ನಾಗಂ ದದರ್ಶ ಸಮಹೀಪತಿ. ತನ್ನ ನಿಜವಾದ ರೂಪವನ್ನು ತೊಟ್ಟು ನಿಂತ ಕರ್ಕೋಟಕನನ್ನು ನೋಡಿದ, ವಿಸ್ಮಿತನಾದ, ತನ್ನನ್ನು ನೋಡಿಕೊಳ್ತಾ ಇದ್ದಾನೆ, ವಿಕಾರಗೊಂಡಿದ್ದಾನೆ. ಅವನನ್ನು ನೋಡ್ತಾ ಇದ್ದಾನೆ, ಅವನು ತನ್ನ ನಿಜ ರೂಪವನ್ನು ತೊಟ್ಟು ತನ್ನ ದೇಹವನ್ನು ಮೊದಲು ಅಲುಗಾಡ್ಲಿಕ್ಕಾಗದವನು, ಒಂದೇ ಕಡೆಗೆ ನಿಂತಿರಬೇಕಾದವನು ಈಗ ತನ್ನ ನಿಜ ಸ್ಥಿತಿಯನ್ನು ಹೊಂದಿಕೊಂಡು ಓಡಾಡ್ತಾ ಇರುವುದನ್ನು ಮಹೀಪತಿ ನಳ ನೋಡ್ತಾ ಇದ್ದಾನೆ. ತತಃ ಕರ್ಕೋಟಕೋ ನಾಗಃ ಸಾಂತ್ವಯನ್ನಲಮಬ್ರವೀತ್ ಮಯಾ ತೇಂತರ್ಹಿತಂ ರೂಪಂ ನತ್ವಯಾ ವಿದ್ಯುರ್ಜನ ಇತಿ ನತ್ವಾಂ ವಿದ್ಯುರ್ಜನ ಇತಿ. ಆಶ್ಚರ್ಯ ಆಗ್ತಾ ಇದೆಯಾ? ಏನು ಉಪಕಾರ ಪಡೆದು ಈ ರೀತಿ ಕಚ್ಚಿ ಅನ್ಯಾಯ ಮಾಡಿದ್ನ, ಸರ್ಪದ ಬುದ್ಧಿ ಕೊನೆಗೂ ಸರ್ಪ ತೋರಿಸ್ಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡಬೇಡ, ನಾನು ನಿನಗೆ ಹಿತವನ್ನೇ ಮಾಡಿದ್ದೇನೆ. ಸಾಂತ್ವಯನ್, ಅವನನ್ನು ಸಮಾಧಾನ ಪಡಿಸ್ತಾ, ಖಂಡಿತ ನಿನಗೆ ಅನ್ಯಾಯ ಮಾಡಿದ್ದೇನೆ, ನಿನಗೆ ಪ್ರತ್ಯುಪಕಾರ ಮಾಡುವುದರ ಬದಲು ಹಿಂಸೆ ಕೊಡ್ತಾ ಇದ್ದೇನೆ ಅಂತ ಯೋಚನೆ ಮಾಡಬೇಡ. ನಾನು ನಿನ್ನ ರೂಪವನ್ನು ಮಾಡಿದ್ದಕ್ಕೆ ಬಹಳ ಮುಖ್ಯವಾದ ಕಾರಣ ಇದೆ. ನಿನ್ನ ತಮ್ಮ ನೀನು ಎಲ್ಲಿದ್ದರೂ ಕೂಡ ಹುಡುಕಿ ಕೊಲ್ಲಬೇಕು ಅಂತ ಆದೇಶ ಮಾಡಿದ್ದಾನೆ. ಜನಗಳಿಗೆ ಎಲ್ಲಿಯೇ ನಳನನ್ನು ಕಂಡರೂ ನನಗೆ ತಿಳಿಸ್ಬೇಕು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ನಿನ್ನನ್ನು ಜನ ನಳ ಅಂತ ತಿಳಿದು ನಿನಗೆ ಏನಾದರೂ ತೊಂದರೆಯಾದೀತು ಅಂತ ಯೋಚನೆ ಮಾಡಿಯೇ ನಾನು ನಿನ್ನ ರೂಪವನ್ನು ಮರೆ ಮಾಡಿದ್ದೇನೆ. ನತ್ವಾಂ ವಿದ್ಯುರ್ಜನ ಇತಿ, ಯಾಕೆಂದರೆ ನಿನ್ನನ್ನು ಗುರುತು ಹಿಡಿದ ತಕ್ಷಣ ಮೊದಲು ಸುದ್ದಿ ಹೋಗುವುದು ನಿನ್ನ ತಮ್ಮನಿಗೆ. ಅದರಿಂದಾಗಿ ಮತ್ತೆ ಮತ್ತೆ ನಿನ್ನ ಅಪಾಯಗಳು ನಿನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾವೆ. ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾನು ಮಾಡಿದ್ದೇನೆ. ಈ ನಾನು ಕಚ್ಚಿದ್ದೇನಲ್ವಾ, ಇದರ ನೋವು ನಿನಗೇನೂ ಆಗಲ್ಲ. ನಿನ್ನೊಳಗೊಬ್ಬ ಸೇರ್ಕೊಂಡಿದ್ದಾನೆ ಕಲಿ ಅಂತ, ಅವನು ಒದ್ದಾಡ್ತಾನಷ್ಟೆ. ಈ ವಿಷ ನಿನಗೆ ಹೊಡೆದದ್ದೇ ಅಲ್ಲ, ನಿನಗೆ ತಾಗುವುದೇ ಇಲ್ಲ. ಯಾಕೆಂದರೆ ಅದು ನನ್ನ ಬಯಕೆಯಲ್ಲಿದೆ, ನಿನಗೆ ತಾಗಬೇಕಾ, ಯಾರಿಗೆ ತಾಗಬೇಕು ಅಂತ. ನಾನು ಹೊಡೆದದ್ದು ನಿನಗಲ್ಲ, ನಿನ್ನೊಳಗೆ ನೆಲೆಸಿದಂತಹ ಕಲಿ ಅವನು ಚೆನ್ನಾಗಿ ಒದ್ದಾಡ್ತಾನೆ. ಬಿಟ್ಟು ಹೋಗುವ ತನಕವೂ ಕೂಡ ಅವನಿಗೆ ಈ ಉರಿ ಇದ್ದೇ ಇರುತ್ತೆ. ಯತ್ಕೃತೆ ಚಾಸ್ಮಿನಿ ಕೃತಃ ದುಃಖೇನ ಮಹತಾನಲ ವಿಷೇಣ ಚಮದೀಯೇನ ತ್ವಯಿ ದುಃಖಂ ನಿವತ್ಸ್ಯತಿ. ನಿನಗೆ ಈ ವಿಷ ಇರುವ ತನಕವೂ ಕೂಡ ದುಃಖವನ್ನು ನಿಗ್ರಹಿಸುವ ಶಕ್ತಿ ನಿನಗೆ ಸಹಜವಾಗಿ ಬರುತ್ತೆ. ಕಲಿ ಏನು ನಿನಗೆ ಯಾವ ಉದ್ದೇಶದಿಂದ ನಿನ್ನನ್ನು ತೊಂದರೆ ಮಾಡಿ ಹಿಂಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅದು ನಿನಗೆ ಏನೂ ತೊಂದರೆ ಕೊಡುವುದಿಲ್ಲ. ವಿಷೇಣ ಸಂವೃತೈರ್ಗಾತ್ರೇ ಯಾವತ್ವಾಂ ನ ವಿಯೋಕ್ಷ್ಯಸಿ ತಾವತ್ತು ತ್ವಾಂ ಮಹಾರಾಜ ಕ್ಲೇಶೋಸ್ಮಿನ್ ಸ ನಿಯೋಕ್ಷ್ಯತಿ.
ಅದರಿಂದಾಗಿ ನೀನು ಈ ದೇಹದಿಂದ, ನಿನ್ನ ದೇಹದಿಂದ ಅವನು ಹೊರಗೆ ಹೋಗುವ ತನಕವೂ ಕೂಡ ಈ ಪರಿಸ್ಥಿತಿ ಹಾಗೇ ಇರುತ್ತೆ. ನಿನ್ನ ಶರೀರಕ್ಕೆ ಯಾವ ರೀತಿಯಿಂದಲೂ ಕೂಡ ತೊಂದರೆ ಮಾಡುವುದಿಲ್ಲ. ವಿಷ ಬೇರೆ ಯಾವುದೇ ರೀತಿಯಿಂದ ಹೊರಗೆ ತೆಗಿಲಿಕ್ಕೂ ಆಗಲ್ಲ. ನತೇ ಭಯಂ ನರವ್ಯಾಘ್ರ ದಂಷ್ಟ್ರಿಭ್ಯ ಶತ್ರುತೋಪಿ ವಾ ಬ್ರಹ್ಮವಿತ್ವಂ ಚ ಭವಿತಾ ಮತ್ಪ್ರಸಾದಾನ್ನರಾಧಿಪ. ಇನ್ನೂ ಒಂದು ಸಂಗತಿಯನ್ನು ಹೇಳ್ತಾ ಇದ್ದೇನೆ. ನತೇ ಭಯಂ, ಯಾವುದೇ ಇನ್ನು ಮುಂದೆ ನಿನಗೆ ಕ್ರೂರವಾದ ವಿಷಯುಕ್ತವಾದ ಪ್ರಾಣಿಯೋ ಪಕ್ಷಿಯೋ ಹಾವೋ ದಂಷ್ಟ್ರಿಯೋ ಯಾವುದೇ ಕಚ್ಚಿದ್ರೂ ನಿನಗೆ ಅದರ ವಿಷ ತಾಗುವುದಿಲ್ಲ. ಯಾಕೆಂದರೆ ನನ್ನ ವಿಷ ಆ ವಿಷಕ್ಕೆ ಪ್ರತಿರೋಧಿಯಾದ ವಿಷ. ಅದು ನಿನ್ನ ದೇಹವನ್ನು ಏನೂ ಮಾಡುವುದಿಲ್ಲ, ನಿನ್ನ ದೇಹಕ್ಕೆ ತಾಗುವುದೇ ಇಲ್ಲ. ಅಂದರೆ ಒಂದು ಸಂಗತಿಯನ್ನು ಇವತ್ತು ಸರ್ಪಗಳ ವಿಷವನ್ನೇ ಅನೇಕ ಮದ್ದನ್ನಾಗಿ ರೋಗಗಳಿಗೆ ಬಳಸ್ತಾರೆ ಅಂತ ಅನ್ನೋದನ್ನು ನಾವು ಕೇಳುತ್ತೇವೆ. ಅಂದರೆ ಸರ್ಪವಿದ್ಯೆ ಅಂತ ಹೇಳುವಾಗ ಸರ್ಪದ ವಿಷವನ್ನೇ ಮದ್ದಾಗಿ ಉಪಯೋಗಿಸುವಂಥದ್ದು. ನಾವು ಯಾವುದನ್ನು ವಿಷ ಅಂತ ಕರಿತೇವೋ ಅದು ಮದ್ದಾಗಿಯೂ ಕೆಲಸ ಹೇಗೆ ಮಾಡುತ್ತೆ ಅನ್ನೋದರ ಒಂದು ಸೂಚನೆಯಂತೆ ಇಲ್ಲಿ ಕರ್ಕೋಟಕ್ಕೆ ಹೇಳುವ ಮಾತು, ಇನ್ಯಾವುದೇ ವಿಷದ ಪ್ರಾಣಿಗಳು ನಿನಗೆ ಕಚ್ಚಿದ್ರೂ ಅದು ವಿಷವಾಗಿ ನಿನ್ನ ದೇಹಕ್ಕೆ ಬಾಧೆಯನ್ನು ನೀಡುವುದಿಲ್ಲ, ನಿನಗೆ ಅನುಕೂಲವನ್ನೇ ಮಾಡುತ್ತೆ. ಇನ್ನೂ ಒಂದು, ಶತ್ರುಗಳು ನಿನ್ನ ಮೇಲೆ ದಾಳಿ ಮಾಡಿದರೂ ನಿನಗೆ ಆ ದಾಳಿಯಿಂದ ಏನೂ ತೊಂದರೆ ಆಗುವುದಿಲ್ಲ. ಇನ್ನೂ ಒಂದು ಮಹತ್ವದ ಮಾತು ಹೇಳ್ತಾನೆ, ಬ್ರಹ್ಮವಿತ್ವಂಚ ಭವಿತ. ಭಗವಜ್ಞಾನ ನಿನಗೆ ಯಾವತ್ತೂ ಮರೆಯದೇ ಇರಲಿ. ಭಗವಂತನ ಅರಿವು, ತತ್ವಜ್ಞಾನ ನಿನ್ನ ಮನಸ್ಸಿನಲ್ಲಿ ಗಾಢವಾಗಿ ನೆಲೆಸುವುದಾಗಲಿ. ಇದು ನಾನು ನಿನಗೆ ಪ್ರೀತಿಯಿಂದ ಮತ್ಪ್ರಸಾದಾತ್ ಬ್ರಹ್ಮವಿತ್ ವಿತ್ವಂ ಭವಿತ, ನೀನು ಬ್ರಹ್ಮನನ್ನು ತಿಳಿದವನಾಗಿ ನನ್ನ ಅನುಗ್ರಹದಿಂದ ಹೆಚ್ಚು ಹೆಚ್ಚು ಭಗವಂತನಲ್ಲಿ ಶ್ರದ್ಧಾ ಭಕ್ತಿಗಳು ನಿನ್ನಲ್ಲಿ ಹೆಚ್ಚುತ್ತೆ. ರಾಜನ್ ವಿಷನಿಮಿತ್ತಾಚ ನತೆ ಪೀಡಾ ಭವಿಷ್ಯತಿ ಸಂಗ್ರಾಮೇಶು ನ ರಾಜೇಂದ್ರ ಶಶ್ವಜ್ಜಯಮವಾಪ್ಸ್ಯಸಿ. ಇನ್ನು ಮುಂದೆ ಯಾವತ್ತೂ ಕೂಡ ನಿನಗೆ ವಿಷದ ಪೀಡೆ ಉಂಟಾಗುವುದಿಲ್ಲ. ಒಂದು, ಮುಂದೆ ಯುದ್ಧಗಳನ್ನು ಮಾಡುವಾಗಲೂ ನೀನು ಯಾವಾಗಲೂ ಗೆಲುವನ್ನೇ ಸಂಪಾದಿಸ್ತಿ. ಒಳಿತಿನ ಕಡೆಗೆ ನಿನ್ನ ಹೆಜ್ಜೆ ಇರುತ್ತಲ್ವಾ, ಆ ಕಾರಣಕ್ಕಾಗಿ ನಿನಗೆ ಸೋಲು ಅನ್ನೋದು ನಿನ್ನ ಹತ್ತಿರ ಸುಳಿಯುವುದಿಲ್ಲ. ಗಚ್ಚರಾಜನ್ನಿತ ಸೂತೋ ಬಾಹುಕೋಹಂ ಇತಿ ಬ್ರುವನ್ ಸಮೀಪಂ ಋತುಪರ್ಣಸ್ಯ ಸಹಿವೇದಾಕ್ಷ ಅಕ್ಷನೈಪುಣಂ. ಗಚ್ಚ ರಾಜನ್, ರಾಜನೇ ಹೊರಡು ಇಲ್ಲಿಂದ. ನೀನು ಇನ್ನು ಮುಂದೆ ನಾನೊಬ್ಬ ಸೂತ, ಬಾಹುಕ ಅಂತ ಹೇಳಿಕೊಂಡು ತಿರುಗು. ನಳ ಅಂತ ಹೇಳಿಕೊಳ್ಬೇಡ ನೀನು ಯಾರ ಹತ್ರನು. ಸೂತೋ ಬಾಹುಕೋಹಂ ಇತಿ ಬ್ರುವನ್ ಹೇಳುತ್ತಾ ಹೋಗು. ಮುಂದೆ ನಿನಗೊಬ್ಬ ಋತುಪರ್ಣ ಅಂತ ರಾಜ ಸಿಗ್ತಾನೆ. ಆ ರಾಜನಿಗೆ ನಿನ್ನನ್ನು ಹೀಗೆ ಪರಿಚಯಿಸಿಕೊಂಡು, ನಾನು ಕುದುರೆಗಳನ್ನು ಚೆನ್ನಾಗಿ ಗುರುತು ಹಿಡಿದು ರಥ ಓಡಿಸುವುದರಲ್ಲಿ ಒಳ್ಳೆಯ ನೈಪುಣ್ಯವನ್ನು ಸಂಪಾದಿಸಿದ್ದೇನೆ ಅಂತ ಹೇಳ್ಕೊ, ನಾನು ನೈಪುಣನಿದ್ದೇನೆ ಅಂತ ಹೇಳ್ಕೊ. ಅದರಿಂದಾಗಿ ನಿನಗೆ ಒಳಿತಾಗುತ್ತೆ. ಇನ್ನೂ ಒಂದು ಸಂಗತಿ, ಅವನು ಅಕ್ಷವಿದ್ಯೆಯನ್ನು ಚೆನ್ನಾಗಿ ಬಲ್ಲವನಿದ್ದಾನೆ. ದ್ಯೂತದ ಆಟವನ್ನು ಅವನು ಚೆನ್ನಾಗಿ ಅರಿತಿದ್ದಾನೆ. ಅಂತಹ ಅರಿವಿನ ಅವನ ಬಳಿ ನೀನು ಸೇರಿಕೊಂಡ್ರೆ ನಿನಗೆ ಅದರ ಬಗ್ಗೆಯೂ ಸ್ವಲ್ಪ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ. ಅದು ನಿನಗೆ ಮುಂದೆ ಉಪಯೋಗಕ್ಕೆ ಬೀಳುತ್ತೆ. ಅಯೋಧ್ಯಾಂ ನಗರೀಂ ರಮ್ಯಾಂ ಅದ್ಯ ವೈ ನಿಷಧೇಶ್ವರ ಸತೆ ಅಕ್ಷಹೃದಯಂ ದಾತ ರಾಜಾಶ್ವಹೃದಯೇನ ವೈ. ಅಯೋಧ್ಯೆಯ ನಗರಿಯಲ್ಲಿ ಅವನು ರಾಜನಾಗಿದ್ದಾನೆ. ನೀನು ನಿಷಧ ದೇಶದ ಅಧೀಶ ಅಂತ ಅವನ ಹತ್ರ ಏನು ಹೇಳಿಕೊಳ್ಳುವುದು ಬೇಡ. ನಿಮ್ಮ ಇಬ್ಬರ ಸಂಬಂಧ ವಿದ್ಯೆಯ ಸಂಬಂಧವಾಗಿ ಬದಲಾಗುತ್ತೆ. ನೀನವನಿಗೆ ಅಶ್ವವಿದ್ಯೆಯನ್ನು ಹೇಳಿಕೊಡು, ಅವನು ನಿನಗೆ ಅಕ್ಷವಿದ್ಯೆಯನ್ನು ಹೇಳಿಕೊಡ್ತಾನೆ. ಇಬ್ಬರೂ ಎರಡೆರಡು ವಿದ್ಯೆಗಳಿಂದ ತುಂಬಿದವರಾಗಿ ನಿಮ್ಮ ಬದುಕಿಗೆ ಒಳ್ಳೆಯ ಮಂಗಳ ಉಂಟಾಗುತ್ತೆ. ಯಾಕೆಂದರೆ ಅವನಿಗೆ ಕುದುರೆಗಳ ಬಗ್ಗೆ ತುಂಬ ಆಸಕ್ತಿ ಇದೆ. ಅದರ ವಿದ್ಯೆ ಅಂತ ಅನ್ನೋದು ತುಂಬ ಅಪರೂಪದ ವಿದ್ಯೆ. ಅದನ್ನು ಅವನು ತಿಳಿಲಿಕ್ಕೆ ಬಯಸ್ತಾನೆ. ನೀನು ಅದನ್ನು ಹೇಳ್ಕೊಡು. ಅಶ್ವಹೃದಯೇನ ಅಕ್ಷಹೃದಯಂ ದಾತ, ನಿನಗೆ ಅಕ್ಷಹೃದಯ ಬೇಕಾಗುತ್ತೆ. ಅದೂ ಕೂಡ ತಿಳಿದಿರಬೇಕು. ಆಡಿ ಹಾಳು ಮಾಡಿಕೊಳ್ಳೋದಲ್ಲ, ಆಡಿದರೂ ನಮ್ಮತನವನ್ನು ಉಳಿಸಿಕೊಳ್ಳುವುದಕ್ಕೆ ರಾಜನಾಗಿ ಸಹಜವಾಗಿ ಒಂದು ವಿನೋದಕ್ಕಾಗಿರಬೇಕಷ್ಟೇ ಹೊರತು ಅದು ದ್ವೇಷಕ್ಕಾಗಿ ಕಾರಣ ಆಗಬಾರ್ದಿತ್ತು. ಅದರ ಪರಿಸ್ಥಿತಿ ನಿನಗೆ ತಿಳುವಳಿಕೆ ಸರಿ ಇಲ್ಲದೇ ಇದ್ದದ್ರಿಂದ ನಿನ್ನನ್ನು ಜೀವನ ಸೋಲಿಸಿತು. ಆ ಸೋಲನ್ನು ಮತ್ತೆ ಗೆಲುವಿನ ಕಡೆಗೆ ಕೊಂಡೊಯ್ಯುವುದಕ್ಕಾಗಿ ಇದೇ ಅಕ್ಷಹೃದಯ ನಿನ್ನನ್ನು ಮತ್ತೆ ಸರಿದಾರಿಯಲ್ಲಿ ತರುತ್ತೆ ಅಂತ ಹೀಗೆ ಹೇಳಿ ಕಳುಹಿಸ್ತಾನೆ. ಹೊರಡುತ್ತಾನೆ. ಸಂಯೋಕ್ಷಸೆ ಸದಾರೈಸ್ತ್ವಂ
ಮಾಸ್ಮ ಶೋಕೆ ಮನಃ ಕೃತಾಃ ರಾಜ್ಯೇನ ತನಯಾಭ್ಯಾಂ ಚ ಸತ್ಯಮೇ ತದ್ಬ್ರವೀಮಿತೆ. ನಿನಗೆಲ್ಲ ಹೇಳ್ತಾ ಇದ್ದೇನೆ, ಏನು ನೀನು ಒಳಗಿನಿಂದ ಬಯಸ್ತಾ ಇದ್ದಿ ಅದನ್ನು ನಾನು ಹೇಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿ. ಅದನ್ನು ಅದು ಎಲ್ಲವೂ ಇದೆಲ್ಲ ಕಾರಣ ಕೊನೆಯ ಆ ಫಲಕ್ಕಾಗಿಯೇ. ನೀನು ಇಕ್ಷ್ವಾಕುವಿನ ಪರಂಪರೆಯಲ್ಲಿ ಬಂದ ವಿಶೇಷ ಮಿತ್ರನಾಗಿ ಒದಗಿದವನು. ಅದರಿಂದಾಗಿ ನೀನು ಅಕ್ಷಜ್ಞನಾಗಿ ನಿನ್ನ ಹಳೆಯದನ್ನು ಮತ್ತೆ ಗಳಿಸ್ತಿ ಅಂತಂದರೆ ನಿನ್ನ ಹೆಂಡತಿಯನ್ನು ಸೇರ್ತಿ, ನೀನು ನಿನ್ನ ಮಕ್ಕಳು ನಿನಗೆ ಸಿಗ್ತಾರೆ, ನಿನ್ನ ರಾಜ್ಯವು ನಿನಗೆ ಸಿಗುತ್ತೆ, ನಿನ್ನ ಪ್ರಜೆಗಳು ನಿನ್ನ ಮಕ್ಕಳು ಅಂತನ್ನುವ ಪ್ರೀತಿ ಏನಿದೆಯೋ ಆ ಪ್ರಜೆಗಳ ಆನಂದವನ್ನು ಮರಳಿ ನೀನು ಪಡೀತಿ. ಅವರಿಗೂ ಪಶ್ಚಾತ್ತಾಪ ಇದೆ, ತಮ್ಮ ರಾಜನಿಗೆ ನಾವು ಸಹಾಯ ಮಾಡಲಿಕ್ಕಾಗಲಿಲ್ಲ ಅನ್ನುವ ಕೊರತೆ ವೇದನೆ ಇದೆ. ಅವರು ಮತ್ತೆ ನಿನಗೆ ಒದಗ್ತಾರೆ. ನನ್ನನ್ನು ನಳ ಅಂತ ಯಾರು ಗುರುತಿಸ್ತಾರೆ? ಆಮೇಲೆ ತಾನೇ ಹೆಂಡತಿ ನನ್ನನ್ನು ಗುರುತಿಸೋದು, ಆಮೇಲೆ ತಾನೇ ನನ್ನನ್ನು ಅವಳು ಒಪ್ಪಿಕೊಳ್ಳೋದು. ಜನಗಳು ಒಪ್ಪಿಕೊಳ್ಬೇಕು ಅಂತಂದರೆ ಇದು ರಾಜ ಹೌದು ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೂ ನೀನು ತೊಂದರೆ ಮಾಡಲ್ಲ ನಾನು. ಸ್ವಂ ರೂಪಂ ಚ ಯದಾ ದ್ರಷ್ಟುಂ ಇಚ್ಛೇಥಾಸ್ತ್ವಂ ನರಾಧಿಪ ಸಂಸ್ಮರ್ತವ್ಯಸ್ತದಾ ತೇಹಂ ವಾಸಶ್ಚೇದಂ ವಿವಾಸಯೇ. ನಿನಗೆ ನಿನ್ನ ಎಲ್ಲ ಕಾರ್ಯಗಳು ಮುಗಿದವು, ಈಗ ಎಲ್ಲ ಸಲೀಸಾಗಿ ಮುಂದಿನ ಯಾವುದೇ ತೊಡಕಿಲ್ಲ, ಆನಂದವಾದ ಜೀವನ ನಡೆಸಲಿಕ್ಕೆ ಅನ್ನುವ ಒಂದು ನಿಶ್ಚಿತವಾದ ಎಚ್ಚರ ಬಂದಾಗ ನನ್ನನ್ನು ಸ್ಮರಣೆ ಮಾಡು. ನಾನು ತಕ್ಷಣ ನಿನಗೊಂದು ಬಟ್ಟೆಯನ್ನು ಕೊಡ್ತೇನಾಗ. ಆ ಬಟ್ಟೆಯನ್ನು ಒದಗಿಸಿದ್ದನ್ನು ಅನೇನ ವಾಸಸಾಚ್ಛನ್ನ ಸ್ವಂ ರೂಪಂ ಪ್ರತಿಪತ್ಸ್ಯಸೆ. ಯಾವಾಗ ನೀನು ಸ್ಮರಣೆ ಮಾಡಿಕೊಂಡ ತಕ್ಷಣ ನೀನು ಎಲ್ಲಿಯೇ ಇರು, ಹೇಗೆ ಇರು, ಯಾವ ಹೊತ್ತಿಗೆ ಸ್ಮರಣೆ ಮಾಡು, ನಾನು ಆ ಕ್ಷಣದಲ್ಲಿ ನಿನಗೆ ಬಟ್ಟೆ ಕೊಡ್ತೇನೆ. ಆ ಬಟ್ಟೆಯನ್ನು ನೀನು ಹೊದ್ದುಕೊಂಡ ತಕ್ಷಣವೇ ನಿನ್ನ ಹಳೆಯ ಮತ್ತೆ ಮೊದಲಿನ ಆನಂದದ ರೂಪ, ಸಹಜ ರೂಪ ನಿನಗೆ ಒದಗಿ ಬರುತ್ತೆ ಅಂತ ಹೀಗೆ ಹೇಳಿ, ಏವಂ ನಳಂಚ ಸಂದಿಶ್ಯ ವಾಸೋದತ್ವಾಚ ಕೌರವ ನಾಗರಾಜಸ್ತತೋ ರಾಜನ್ ತತ್ರೈವಾಂತರ ಧೀಯತ. ಆ ಬಟ್ಟೆಯನ್ನು ಆಗಲೇ ಕೊಟ್ಟಿದ್ದಾನೆ, ನನ್ನನ್ನು ಸ್ಮರಣೆ ಮಾಡು. ಆ ಬಟ್ಟೆಯನ್ನು ಹೊದ್ದ ತಕ್ಷಣ ನನ್ನ ಆಗಮನದಿಂದ ನಿನಗೆ ನಿನ್ನ ರೂಪ ಒದಗಿ ಬರುತ್ತೆ ಅಂತ ಹೀಗೆ ಹೇಳಿ ವಾಸಸ್ ಆ ಬಟ್ಟೆಯನ್ನು ಕೊಟ್ಟು ಹೊರಟು ಹೋದ. ವಾಸೋಯುಗಂ ತದಾ ಜೋಡಿ ಬಟ್ಟೆ ಅದು. ಆ ಬಟ್ಟೆ ಅವನು ಯಾವಾಗಲೂ ಜಾಗ್ರತೆಯಾಗಿಟ್ಟುಕೋ ಅಂತ ಹೇಳಿ ಕೊಟ್ಟು ಹೋಗಿದ್ದಾನೆ. ಬೃಹದಶ್ವ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾನೆ, ಸ್ವಲ್ಪ ಹೊತ್ತು ಉಸಿರು ಬಿಟ್ಟ. 2 ನಿಮಿಷದಲ್ಲಿ ಏನೆಲ್ಲ ನಡೆದೋಯ್ತು, ಏನೋ ಅಂದ್ಕೊಂಡಿದ್ದದ್ದು ಇನ್ನೇನೋ ಆಗಿ ಹೋಯಿತು ಅಂತ ಒಂದು ಕ್ಷಣ ಹಿಂದಿನ ಎಲ್ಲ ಘಟನೆಗಳನ್ನು ಮರುಕಳಿಸಿ ಮನಸ್ಸಿನಲ್ಲಿ ಯೋಚನೆ ಮಾಡಿದ. ತಸ್ಮಿನ್ನಂತರ್ಹಿತೆ ನಾಗೇ ಪ್ರಯಯೌ ನೈಷಧೌ ನಳಃ ಋತುಪರ್ಣಸ್ಯ ನಗರಂ ಪ್ರಾವಿಶದ್ದಶಮೇಹನಿ. ಆ ಕರ್ಕೋಟಕನ ಘಟನೆ ನಡೆದ 10ನೆಯ ದಿನದ ತನಕ ನಡೆದೇ ಸಾಗಿ ಅಯೋಧ್ಯೆಯ ಕಡೆಗೆ ಹೆಜ್ಜೆ ಇಟ್ಟಿದ್ದಾನೆ. ಋತುಪರ್ಣನ ರಾಜನ ನಗರಿಗೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ರಾಜನನ್ನು ನೋಡಿದ್ದಾನೆ. ರಾಜನನ್ನು ಎದುರುಗೊಂಡು ಸರಾಜಾನಂ ಉಪಾತಿಷ್ಠತ್ ಬಾಹುಕೋಹಮಿತಿ ಬ್ರುವನ್, ತನ್ನನ್ನು ಬಾಹುಕ ಅಂತ ಪರಿಚಯಿಸಿಕೊಂಡ. ಅಶ್ವಾನಾಂ ವಾಹನೇ ಯುಕ್ತ, ಅಶ್ವಗಳನ್ನು ಚೆನ್ನಾಗಿ ಓಡಿಸುವ ಕಲೆ ನನಗೆ ತಿಳಿದಿದೆ. ಪೃಥಿವ್ಯಾಂ ನಾಸ್ತಿ ಮತ್ಸಮಃ, ಅಶ್ವದ ಬಗ್ಗೆ ಚೆನ್ನಾಗಿ ತಿಳಿದವನು ಅಂತ ನಿನಗೆ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ನನಗೆ ಸಮಾನನಾಗಿ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಾನೇ ಅಶ್ವಗಳನ್ನು ಚೆನ್ನಾಗಿ ನಡೆಸುವವನು. ಅದರ ಬಗ್ಗೆ ಗುಟ್ಟುಗಳನ್ನು, ಅದಕ್ಕೆ ಯಾವುದು ಇಷ್ಟ ಆಗುತ್ತೆ ಯಾವುದು ಇಷ್ಟ ಆಗಲ್ಲ. ಅರ್ಥಕಚ್ರೇಷು ಚೈವಾಹಂ ಪ್ರಷ್ಟವ್ಯೋ ನೈಪುಣೇಶು ಚ ಅನ್ನ ಸಂಸ್ಕಾರಮಪಿ ಚ ಜಾನಾಮ್ಯನ್ಯೈ ವಿಶೇಷತಃ. ಏನಾದರೂ ಆರ್ಥಿಕ ನಷ್ಟ ಉಂಟಾಗಿ ಮತ್ತೆ ಹೇಗೆ ಅರ್ಥವ್ಯವಸ್ಥೆಯನ್ನು ಮೊದಲಿನಂತೆ ನಿಲ್ಲಿಸಬೇಕು ಅನ್ನುವ ಸಂದರ್ಭದಲ್ಲಿ ನನ್ನನ್ನು ನೀನು ಕೇಳಿದರೆ ಒಳ್ಳೆಯ ಉಪಾಯಗಳನ್ನು ಹೇಳುತ್ತೇನೆ. ಅರ್ಥಜ್ಞನಾಗಿದ್ದೇನೆ, ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಓದಿಕೊಂಡಿದ್ದೇನೆ, ಅಡಿಗೆನೂ ಮಾಡಲಿಕ್ಕೆ ಬರುತ್ತೆ, ಚೆನ್ನಾಗಿ ಅಡಿಗೆ ಮಾಡಲಿಕ್ಕೆ ಬರುತ್ತೆ. ಅನ್ನ ಸಂಸ್ಕಾರಮಪಿ ಜಾನಾಮಿ, ಬಹುಶಃ ನನ್ನಷ್ಟು ಚೆನ್ನಾಗಿ ಅಡಿಗೆ ಮಾಡೋರು ನಿನಗೆ ಸಿಗಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ನಾನು ಅನ್ಯೈಹಿ ವಿಶೇಷತಃ, ಬೇರೆಯವರು ಅಡಿಗೆ ಮಾಡ್ತಾರೆ, ನಾನು ಬೇರೆಯವ್ರು ಯಾರಿಗೂ ಮಾಡ್ಲಿಕ್ಕೆ ಬರಲ್ಲ,
ನನಗೆ ಮಾತ್ರ ಬರುತ್ತೆ ಅಂತ ಹೇಳಿಲ್ಲ, ಆದರೆ ಬೇರೆಯವರಿಗೆಲ್ಲರಿಗಿಂತ ಹೆಚ್ಚು ರುಚಿಕಟ್ಟಾಗಿ ಮಾಡ್ತೇನೆ. ಅನ್ಯೈಹಿ ವಿಶೇಷತಃ, ಬೇರೆಯವರಿಗಿಂತ ನನ್ನ ಅಡಿಗೆ ಇದು ಅಂತ ಒಂದು ಸರ್ತಿ ರುಚಿ ಹಿಡಿದ ಮೇಲೆ ಮತ್ತೆ ಎಲ್ಲಿ ಹೋದರೂ ನನ್ನ ಅಡಿಗೆ ಅನ್ನೋದು ನಿನಗೆ ನೆನಪಾಗಲೇಬೇಕು. ಆ ರೀತಿಯಾದ ಅಡಿಗೆ ಮಾಡುವುದು ನನಗೆ ಗೊತ್ತಿದೆ. ಯಾನಿ ಶಿಲ್ಪಾನಿ ಲೋಕೇಸ್ಮಿನ್ ಯಚ್ಚೈವಾನ್ಯತ್ ಸುದುಷ್ಕರಂ ಸರ್ವಂ ಯತಿಷ್ಯೇ ತತ್ಕರ್ತು ಋತುಪರ್ಣಭರಸ್ವಮಾಂ. ಇನ್ನು ಸ್ಕಲ್ಪ್ಚ್ ಅಂದರೆ ಈ ಶಿಲ್ಪಗಳನ್ನು, ಪ್ರತಿಮೆಗಳನ್ನು, ವಿಗ್ರಹಗಳನ್ನು ಚೆನ್ನಾಗಿ ಅರಿತು ಅದನ್ನು ಹೇಗೆ ನಿರ್ಮಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಯಾವ ಕರ್ಮ ಹೇಳಿದರೂ ನಾನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಎಲ್ಲ ಕರ್ಮಗಳ ಬಗ್ಗೆಯೂ ಕೂಡ ಮಾಡುವ ಆಸಕ್ತಿ ಅಂತೂ ಇದ್ದೇ ಇದೆ. ಸರ್ವಂ ಯತಿಷ್ಯೇ ತತ್ಕರ್ತು ಋತುಪರ್ಣ ಭರಸ್ವಮಂ. ಆದರೆ ಒಂದು, ನನ್ನನ್ನು ನೀನು ಸಾಕಬೇಕು. ನನ್ನ ಹತ್ರ ಬೇರೆ ಏನು ಹಿಂದಿನಿಂದ ಸವಲತ್ತಿಲ್ಲ, ಬೇರೆ ಏನೂ ಕೂಡ ನನ್ನ ಬಗ್ಗೆ ಹೇಳಿಕೊಳ್ಳಿಕ್ಕೆ ವಿಷಯ ಇಲ್ಲ. ನನ್ನನ್ನು ನೀನು ರಕ್ಷಿಸಬೇಕಷ್ಟೇ, ಹೊರಬೇಕು ನೀನು. ಹೀಗೆ ಹೇಳಿದ ತಕ್ಷಣ ಋತುಪರ್ಣನಿಗೆ ಅವನ ಬಗ್ಗೆ ಏನು ಪ್ರಶ್ನೆ ಮಾಡಬೇಕು, ತಿಳ್ಕೊಳ್ಬೇಕು ಏನು ಅನ್ನಿಸ್ಲಿಲ್ಲ. ಅವನು ಹೇಳುವ ಮಾತಿನಲ್ಲೇ ಅವನಿಗಿರುವ ನಿಶ್ಚಯ ಜ್ಞಾನ ಗೊತ್ತಾಗಿತು. ಸಂತೋಷಪಟ್ಟ. ಯಾಕೆಂದರೆ ಒಂದು ರೀತಿ ತನಗೆ ಬೇಕಾದ ಮುಖ್ಯ ಸಂಗತಿ ಇವನಿಗೆ ಗೊತ್ತಿದೆ. ಕುದುರೆಗಳ ಬಗ್ಗೆ ಅವನಿಗೆ ತುಂಬ ಆಸೆ. ಆದರೆ ಅದರ ಸುಳಿವನ್ನು ಯಾರು ಹೇಳೋರು ಇರಲಿಲ್ಲ. ಅದರಿಂದಾಗಿ ಯಾವಾಗಲೂ ಕಿರಿಕಿರಿ ಮಾಡ್ಕೊಳ್ತಿದ್ದ. ಚೆನ್ನಾಗಿ ಒಬ್ಬ ಅಶ್ವತಜ್ಞ ಇದ್ದರೆ ಮಾತ್ರ ನಾವು ಒಬ್ಬ ಬೇಟೆಗಿರ್ಬೋದು ಅಥವಾ ಯುದ್ಧಕ್ಕಿರ್ಬೋದು, ಎಲ್ಲೋ ಓಡಾಡುವುದಕ್ಕಿರ್ಬೋದು, ಎಲ್ಲದಕ್ಕೂ ಕುದುರೆಯ ಬಳಕೆ ಅಂತ ಅನ್ನೋದು ಬೇರೆ ಬೇರೆ ರೀತಿಯಿಂದ ಉಪಯೋಗಕ್ಕೆ ಬೀಳುವಂಥದ್ದು. ವಸ ಬಾಹುಕ ಭದ್ರಂತೆ ಸರ್ವಮೇತತ್ ಕರಿಷ್ಯಸಿ ಶೀಘ್ರಯಾನೇ ಸದಾ ಬುದ್ಧಿ ಧ್ರಿಯತೆ ಮೇ ವಿಶೇಷತಃ. ನಿನಗೆ ಏನು ಬರುತ್ತೋ ಎಲ್ಲನೂ ಇಲ್ಲಿ ಮಾಡ್ಕೊಳ್ಳಿಕ್ಕೆ ನಿಂಗೆ ಅವಕಾಶ ಇದೆ. ಆದರೆ ನನಗೆ ಶೀಘ್ರಯಾನೇ ಸದಾ ಬುದ್ಧಿ, ನನಗೆ ಬೇಗ ಹೋಗಬೇಕು ಅಂತ ಆಸೆ. ಎಲ್ಲಿಗೆ ಹೋಗೋದಾದರೂ ತಡ ಮಾಡಿ ಹೋಗೋದು ಇಷ್ಟ ಇಲ್ಲ ನನಗೆ. ಕುದುರೆಯಲ್ಲಿ ಹೊರಟ್ರೆ ಹಿಂಗಂದ ತಕ್ಷಣ ಇನ್ನೊಂದು ಎಲ್ಲಿ ಹೋಗಬೇಕು ಆ ಜಾಗಕ್ಕೆ ನಾವು ಹೋಗಬೇಕು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೋಗಬೇಕು. ನನ್ನ ಮನಸ್ಸು ಧ್ರಿಯತೆ ಮೇ ವಿಶೇಷತಃ. ಈ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ಹೆಚ್ಚು ಕುತೂಹಲ ಇದೆ, ನನಗೆ ಹೆಚ್ಚು ಆಸಕ್ತಿ ಇದೆ. ಅದರಿಂದಾಗಿ ನೀನು ನನ್ನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ನೀನು ಹೇಳಿದ ಬೇರೆ ಕೆಲಸಗಳು ಏನಿದ್ರೂ ನಿನಗೆ ಮಾಡಬೇಕು ಅಂತ ಅನಿಸಿದರೆ ಇಲ್ಲಿ ಮಾಡಲಿಕ್ಕೆಲ್ಲ ಅವಕಾಶ ಇದೆ. ಆದರೆ ನನಗೆ ಬೇಕಾದ್ದು ನಿನ್ನ ಕಡೆಯಿಂದ ಶೀಘ್ರಯಾನ, ಬೇಗ ಹೋಗಬೇಕು. ಎಲ್ಲಿಗೆ ಹೋಗೋದಿದ್ರು ಕೂಡ ರಾಜನಾಗಿ ನನ್ನ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ನಾನು ಓಡಾಟದಲ್ಲೇ ಜೀವನ ಅರ್ಧ ಕಳೆದು ಹೋಗುತ್ತೆ. ಅದನ್ನಾಗಿ ಓಡಾಟ ಬೇಗ ಬೇಗ ಆದರೆ ಒಬ್ಬ ರಾಜನಾಗಿ ಮಾಡಬೇಕಾದ ಕೆಲಸಕ್ಕೆ ಒಳ್ಳೆಯ ಅನುಕೂಲ ಸಿಗುತ್ತೆ ಅಂತ ಹೀಗೆ ಹೇಳಿ ಅವನನ್ನು ಸತ್ವಂ ಆತಿಷ್ಠ ಯೋಗಂತಂ ಏನ ಶೀಘ್ರ ಹಯಾಮಮ ಭವೇಯುರ್ ಅಶ್ವಾಧ್ಯಕ್ಷೋಸಿ ವೇತನಂತೆ ಶತಂ 100 ಬಂಗಾರದ ವರಹಗಳನ್ನು ನಿನಗೆ ಸಂಬಳಕ್ಕಾಗಿ ಕೊಡ್ತೇನೆ. 10,000 ರೂಪಾಯಿ ಅಂದರೆ ರೂಪಾಯಿಂದ ನಾವು ಈಗ ಹೇಳೋದು. ನಿನಗೆ ಪ್ರಧಾನವಾದ ಕೆಲಸ ಅಶ್ವಾಧ್ಯಕ್ಷ, ನೀನು ಅಶ್ವಕ್ಕೆ ಅಧ್ಯಕ್ಷ ಅಂತಂದರೆ ನಾವು ಮಿನಿಸ್ಟ್ರಿಗಳಲ್ಲಿ ಈಗ ಆರೋಗ್ಯ ಪಾಲನೆ, ಕುಟುಂಬ ಯೋಜನೆ ಏನೇನೋ ಇದೆ, ಗೃಹ ಖಾತೆ, ಅರ್ಥ ವ್ಯವಸ್ಥೆ, ಈ ಎಲ್ಲವೂ ಇದ್ದ ಹಾಗೆ ಆಗ ಗೋರಕ್ಷಣೆ, ಅಶ್ವರಕ್ಷಣೆ ಮತ್ತು ಗಜ ವ್ಯವಸ್ಥೆ, ಇದು 3ಕ್ಕೆ ಪ್ರತ್ಯೇಕವಾದ ಒಂದು ಇಲಾಖೆಗಳಿದ್ದವು. ಆ ಇಲಾಖೆಗಳನ್ನು ನೋಡಿಕೊಳ್ಳುವುದರಲ್ಲಿ ನೀನು ಅಶ್ವತಜ್ಞನಾಗಿ ಕಾರ್ಯವನ್ನು ನಿರ್ವಹಿಸು ಅಂತ ಹೀಗೆ ಹೇಳಿ ಇಕ್ಷ್ವಾಕು ಕುಲದಲ್ಲಿ ಬಂದ ಆ ಋತುಪರ್ಣ ಬಾಹುಕನನ್ನು ತನ್ನ ಮನೆಯ ಸಹಾಯಕನನ್ನಾಗಿ ಜೋಡಿಸಿಕೊಂಡ. ಭವೇ ತ್ವಾಂ ಉಪಸ್ಥಾಸ್ಯತಃ ಚೈವ ನಿತ್ಯಂ ವಾರ್ಷ್ಣೇಯ ಜೀವಲೌ ಏತಾಭ್ಯಾಂ ರಂಸಸೆ ಸಾರ್ಧಂ ವಸವೈ ಮಯಿ ಬಾಹುಕ. ಎಲೈ ಬಾಹುಕನೇ, ನಿನಗೆ ಸಹಾಯಕ್ಕೆ ನನ್ನ ಹತ್ರ ಇಬ್ಬರಿದ್ದಾರೆ, ವಾರ್ಷ್ಣೇಯ ಮತ್ತು ಜೀವಲ ಅಂತ. ಇವರಿಬ್ಬರು ನಿನಗೇನು ಬೇಕಾದರೂ ಸಹಾಯ ಕೇಳಿದ ತಕ್ಷಣ ತಂದು ಕೊಡ್ತಾರೆ. ಅಂತಹ ಸಹಾಯವನ್ನು ಅವರು ಯಾವತ್ತೂ ಮಾಡಲಿಕ್ಕೆ ನಿನಗೆ ತಯಾರಿರ್ತಾರೆ. ಇವ್ರ ಜೊತೆಗೆ ಸಂತೋಷವಾಗಿರು. ವಸವೈ ಮೈ ಬಾಹುಕ, ನನ್ನಲ್ಲಿ ವಾಸ ಮಾಡು, ಇವ್ರ ಜೊತೆಗಿರು. ಈ ವಾರ್ಷ್ಣೇಯ ಯಾರು ಅಂತ ನಾವು ಸ್ವಲ್ಪ ನೆನಪಿಟ್ಟುಕೊಂಡಿದ್ದರೆ, ಹಿಂದೆ ದಮಯಂತಿ ತನ್ನ ಯಜಮಾನ ಸಂಪತ್ತನ್ನೆಲ್ಲವನ್ನೂ ಕಳ್ಕೊಳ್ತಾ ಇದ್ದಾನೆ ಅಂತ ಪೂರ್ಣ ಪ್ರಮಾಣದಲ್ಲಿ ಇವನು ಹಿಂದೆ ಸರಿಯುವ ಹಾಗಿಲ್ಲ. ಯಾಕೆಂದರೆ ಯಾವತ್ತೂ ಹೀಗೆ ಯಾರ ಮಾತಿಗೂ ಕಿವಿ ಕೊಡದೆ ಇಷ್ಟು ಉದ್ಧಟತನದಿಂದ ಅಥವಾ ಯಾವುದಕ್ಕೂ ಕಿವಿಯೇ ಇಲ್ಲ ಅನ್ನುವ ರೀತಿ ವರ್ತಿಸಲಿಲ್ಲ.
ಇದು ಅನಾಹುತದ ಸೂಚನೆ ಅಂತ ಗೊತ್ತಾಗಿ ವಾರ್ಷ್ಣೇಯ ಅನ್ನುವಂತಹ ನಳರಾಜನ ಸೂತನನ್ನೇ ತನ್ನ ಮಕ್ಕಳ ರಕ್ಷಣೆಗೋಸ್ಕರ ರಥವೊಂದನ್ನು ಕೊಟ್ಟು ಇಂದ್ರಸೇನ ಮತ್ತು ಇಂದ್ರಸೇನಾ ಅನ್ನುವ ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ನನ್ನ ತಾಯಿ ಮನೆಯಲ್ಲಿ ಬಿಟ್ಟು ಬಾ ಅಂತ ಹೇಳಿದ್ಲು. ಅವನು ಕೊನೆಗೆ ಅಲ್ಲಿ ಬಿಟ್ಟು ಅಲ್ಲಿ ಉಳ್ಕೊಳ್ಳಿಕ್ಕೆ ಮನಸ್ಸು ಬರಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಅವನು ಅಯೋಧ್ಯಾಧಿಪತಿಯಾದ ಋತುಪರ್ಣನ ಆಶ್ರಯವನ್ನು ಪಡೆದ ಅನ್ನುವ ಮಾತು ಅಲ್ಲಿ ಬಂದಿತ್ತು. ಅದೇ ವಾರ್ಷ್ಣೇಯ ಅವನಿಗೆ ಸಾರಥಿಯಾಗಿದ್ದವನು ಈಗ ಅಶ್ವಸೇನ ಇವನು ನಳನ ಸಹಾಯಕ್ಕಾಗಿ ಇಲ್ಲಿ ಇರುವಂತಹ ಪರಿಸ್ಥಿತಿ ಬಂತು. ನಳ ಅವನನ್ನು ಗುರುತಿಸಿದ್ದಾನೆ, ಆದರೆ ನಳನ ಗುರುತು ಯಾರಿಗೂ ಅಲ್ಲೂ ಹತ್ತಲಿಲ್ಲ. ಏತಾಭ್ಯಾಂ ಏವ ಮುಕ್ತೆ ನಲಸ್ತೇನ ನ್ಯವಸತ್ತತ್ರ ಪೂಜಿತಃ ಋತುಪರ್ಣಸ್ಯ ನಗರೆ ಸಹ ವಾರ್ಷ್ಣೇಯ ಜೀವಲಃ. ವಾರ್ಷ್ಣೇಯ ಮತ್ತು ಜೀವಲರ ಜೊತೆಗೇನೆ ಜೀವನವನ್ನು ಆನಂದವಾಗಿ ಕಳೆದ. ಸಾಯಂ ಸಾಯಂ ತದಾಚೇವಂ ಶ್ಲೋಕಂ ಏಕಂ ಜಗಾದಹ. ಬಹಳ ದಿವಸ ಅವನ ಪ್ರತಿನಿತ್ಯದ ರೊಟೀನು ನೋಡ್ತಾ ಇದ್ರು. ಅದರಲ್ಲಿ ಅವನೊಂದು ಸಾಯಂಕಾಲದ ಹೊತ್ತು ಆಗುವಾಗ ಒಂದು ಶ್ಲೋಕ ಹೇಳಿಕೊಂಡು ಯಾವಾಗಲೂ ದುಃಖ ಪಡ್ತಿದ್ದ. ತನ್ನ ಹೆಂಡತಿಯಾದ ವೈದರ್ಭಿಯನ್ನು ನೆನಪಿಸಿಕೊಂಡು ದಮಯಂತಿಯ ಬಗ್ಗೆ ಬೇಸರದಿಂದ ಹೇಳ್ತಾ ಇದ್ದ. ಕೊನುಸಾ ಕ್ಷುತ್ಪಿಪಾಸಾರ್ಥ ಶ್ರಾಂತ ಶ್ವೇತೆ ತಪಸ್ವಿನಿ ಸ್ಮರಂತಿ ತಸ್ಯ ಮಂದಸ್ಯ ಕಂವಾಸಾದ್ಯೋಪತಿಷ್ಠತಿ. ಆ ಹುಡುಗಿ ಎಲ್ಲಿದ್ದಾಳೋ ಏನು, ತನ್ನ ಹೊಟ್ಟೆಯ ಹಸಿವು, ದೇಹಕ್ಕೆ ಒದಗುವ ಅಪಾಯಗಳು ಇದೆಲ್ಲವನ್ನೂ ತಡೆದುಕೊಂಡು ತನ್ನ ಗಂಡನಿಂದಲೇ ತ್ಯಕ್ತಳಾಗಿ ಆದರೂ ತನ್ನ ಗಂಡನನ್ನೇ ನೆನಪಿಸಿಕೊಳ್ಳುತ್ತಾ ಎಲ್ಲಿ ಹೋಗಿ ನೆಲೆಸಿದ್ದಾಳೋ, ಏನು ಕಷ್ಟದಲ್ಲಿದ್ದಾಳೋ, ಕೊನುಸ ಕ್ಷುತ್ಪಿಪಾಸಾರ್ಥ ಹಸಿವು ನೀರಡಿಕೆಯ ಬಾಧೆಗೆ ಒಳಗಾದ ಆ ಹುಡುಗಿ ಈಗ ಎಲ್ಲಿರುವಳು, ಹೇಗಿರುವಳು, ಏನೆಂತ ತನ್ನ ಜೀವನವನ್ನು ನಡೆಸ್ತಾ ಇದ್ದಾಳೆ ಅಂತ ಹೀಗೆ ಅದೇ ಮಾತನ್ನ ಏವಂ ಬ್ರುವಂತಂ ರಾಜಾನಂ ನಿಶಾಯಾಂ ಜೀವಲೋಬ್ರವೀತ್. ಜೀವಲನಿಗೆ ಪ್ರತಿ ದಿವಸ ಇದೇ ಮಾತನ್ನು ಹೇಳ್ತಾ ಹೇಳ್ತಾ ದುಃಖ ಪಡ್ತಾ ಇರುವುದನ್ನು ನೋಡಿ ಕೇಳಿದ ಒಂದು ದಿವಸ, ಯಾರನ್ನ ಕುರಿತಾಗಿ ಇಷ್ಟು ವ್ಯಥೆ ಪಡ್ತಾ ಇದ್ದೀಯಪ್ಪ? ನಿತ್ಯಂ ಈ ಮಾತನ್ನು ದಿನಾ ಕೇಳ್ತಾ ಇದ್ದೇನೆ. ಬಾಹುಕ ಆಯುಷ್ಮನ್ ಕಸ್ಯವಾಸ ನಾರಿ. ಯಾರವಳವಳು ಹುಡುಗಿ? ಯಾರ ಹುಡುಗಿಯವಳು? ಯಾಕೆ ಅವಳ ಕುರಿತಾಗಿ ಇಷ್ಟು ವ್ಯಥೆ ಪಡ್ತಾ ಇದ್ದಿ? ನನಗೆ ಅರ್ಥ ಆಗುತ್ತೆ, ನಿನಗೆ ಖಂಡಿತ ಮನಸ್ಸಿಗೆ ತುಂಬ ವೇದನೆ ಆಗಿದೆ, ಆ ಹುಡುಗಿಯ ಬಗ್ಗೆ ತುಂಬ ಕಾಳಜಿ ಇದೆ. ಯಾರವಳು ಅಂತ ಯಾವ ಮಂದ ಪ್ರಜ್ಞವನು ಹಾಗೆ ತನ್ನ ಹೆಂಡತಿಯನ್ನು ಬಿಟ್ಟು ಓಡೋದವನು ಅಂತ ಬೈತಾನೆ. ಆಗ ಹಾಗೆ ಕೇಳಿದ ಹೊತ್ತು ಸವೈಕೇನ ಚಿದರ್ಥೇನ ತಯಾ ಮಂದೋ ವ್ಯಯುಜ್ಯತ ವಿಪ್ರಯುಕ್ತ ಸ ಮಂದಾತ್ಮ ಭ್ರಮತ್ಯ ಸುಖ ಪೀಡಿತ. ಅವನಿಗೂ ಕಷ್ಟ ಇತ್ತು. ತಯಾ ಮಂದಃ ವ್ಯಯುಚ್ಯತ ಕೇನಚಿದರ್ಥೇನ, ಬಹಳ ಪ್ರಬಲವಾದ ಕಾರಣ ಇದ್ದದ್ರಿಂದ ಮಂದಾತ್ಮ, ಅದು ಒಪ್ಪಿಕೊಳ್ತೇನೆ. ಸ್ವಲ್ಪ ದಡ್ಡ, ದೂರದ ದೃಷ್ಟಿ ಇಲ್ಲ ಅವನಿಗೆ. ಆ ಹುಡುಗಿಯನ್ನು ಬಿಟ್ಟು ಈಗ ಇನ್ನಷ್ಟು ಹೆಚ್ಚು ಕಷ್ಟದಲ್ಲೇ ಇರ್ತಾನೆ. ಅವನೇನು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಭ್ರಮತಿ ಅಸುಖ ಪೀಡಿತ, ಅವನೂ ಕೂಡ ಎಲ್ಲೋ ತಿರುಗಾಡ್ತಾ ಇದ್ದಾನೆ. ದುಃಖವನ್ನು ಪಡ್ತಾ, ಸುಖದ ಸ್ಪರ್ಶವೇ ಇಲ್ಲದೆ ದುಃಖ ಪಡ್ತಾ ಇದ್ದಾನೆ. ದಹ್ಯಮಾನಸ್ಸ ಶೋಕೇನ ದಿವಾರಾತ್ರ ಮತಂದ್ರಿತ, ರಾತ್ರಿ ಹಗಲು ಆಕೆಯ ನೆನಪನ್ನಿಟ್ಟುಕೊಂಡು ಅಳ್ತಾ ಇದ್ದಾನೆ. ನಿಶಾಕಾಲೇ ಸ್ಮರಂತಸ್ಯಾಹ ಶ್ಲೋಕಮೇ ಕಂಸ ಗಾಯತಿ, ಅವನು ಯಾವಾಗಲೂ ಈ ಹಾಡು ಹೇಳ್ತಿರ್ತಾನೆ. ವಿಭ್ರಮನ್ ಮಹೀಂ ಸರ್ವ ಕ್ವಚಿದಾಸಾಧ್ಯ ಕಿಂಚನ ವಸತ್ಯನರ್ಹತ್ ತದ್ದುಃಖಂ ಭೂಯ ಏವಾನು ಸಂಸ್ಮರನ್ ಸಾತು ತಂ ಪುರುಷಂ ನಾರಿ ಕೃಚ್ಛ್ರೇಪಿ ಅನುಗತಾ ವನೆ ತ್ಯಕ್ತಾ ತೇನಾಲ್ಪಭಾಗ್ಯೇನ ದುಷ್ಕರಂ ಯದಿ ಜೀವತಿ. ಹೀಗೆ ತಿರುಗಾಡ್ತಾ ಭೂಮಿಯನ್ನೆಲ್ಲ ಓಡಾಡ್ತಾ ಇದ್ದಾನವನು. ವಸತಿ ಅನರ್ಹ ತದ್ದುಃಖಂ, ಅವನಿಗೆ ಆ ಕಷ್ಟ ಬರಬಾರ್ದಿತ್ತು, ಕಷ್ಟ ಬರುವಂಥದ್ದೂ ಆಗಿರಲಿಲ್ಲ. ಅವನ ಆ ಕಷ್ಟಕ್ಕೆ ಅರ್ಹನೇ ಅಲ್ಲ. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಆ ಹುಡುಗಿಯ ಬಗ್ಗೆ ಯೋಚನೆ ಬರುವುದೇನು ಅಂದರೆ, ಕಷ್ಟ ಇದೆ ಅಂತ ಗೊತ್ತಿದ್ರೂ ಕೂಡ ತನ್ನ ಗಂಡನ ಜೊತೆಗೆ ಹೆಜ್ಜೆ ಹಾಕಿಕೊಂಡು ಕಾಡಿನಲ್ಲಿ ಅವನ ಜೊತೆಗೇ ಬಂದು ಬಿಟ್ಲು. ಏಕಾಬಾಲ ಅನಭಿಜ್ಞ, ಕಾಡಿನ ಬಗ್ಗೆ ಏನೂ ಪರಿಚಯ ಇಲ್ಲ, ಏಕಾಕಿನಿಯಾಗಿ ಇದ್ದವಳು. ಅಲ್ಪಭಾಗ್ಯ ಅವಳದ್ದು. ಯಾಕೆಂದರೆ
ಅವನು ಬಂದ ತಕ್ಷಣ ಜೊತೆಗೆ ಹೊರಟು ಬಂದು ಬಿಟ್ಲು. ಬದುಕಿದ್ದಾಳೋ ಇಲ್ವೋ ಗೊತ್ತಿಲ್ಲ ಆ ಹುಡುಗಿ. ಅಂತಹ ಆ ಹುಡುಗಿಯ ಬಾಳಿಗೆ ಸಹಾಯವಾಗದೆ ಎಲ್ಲೋ ತಾನೂ ಕಳೆದು ಹೋಗಿ, ತನಗೂ ಸುಖ ಇಲ್ಲ, ಆಕೆಗೂ ವ್ಯಥೆಯನ್ನೇ ಕೊಟ್ಟು ಅಪರಾಧ ಮಾಡಿದವನವನು. ಶ್ವಾಪದಾಚರಿತೆ ನಿತ್ಯಂ ವನೇ ಮಹತಿ ದಾರುಣೆ ತ್ಯಕ್ತಾತೆ ನಾಲ್ಪ ಭಾಗ್ಯೇನ ಮಂದ ಪ್ರಜ್ಞೇನ ಮಾರಿಷ. ಒಟ್ಟಂತೂ ಅವನ ಬದುಕಿನಲ್ಲಿ ಅವನೂ ಭಾಗ್ಯಹೀನನೇ, ಇಲ್ಲ ಅಂದರೆ ಅವಳನ್ನು ಹಾಗೆ ಬಿಟ್ಟು ದಾರಿಯಲ್ಲಿ ಬರ್ತಿರಲಿಲ್ಲ. ಹೀಗೆ ಹೇಳಿ ದಮಯಂತಿಯನ್ನು ಸ್ಮರಿಸುತ್ತಾ ತನ್ನ ಅಜ್ಞಾತವಾಸದ ಬಗ್ಗೆ ಏನೂ ಹೇಳಿಕೊಳ್ಳದೆ ಮೌನವಾಗಿ ತಾನೇ ದುಃಖ ಪಡ್ತಾ ಅವನನ್ನು ಬೈಕೊಳ್ತಾ ಇದ್ದ. ಇಷ್ಟು ಪರಿಸ್ಥಿತಿ ಇದ್ದಾಗ ಈ ಕಡೆಯಿಂದ ರಾಜ್ಯವನ್ನು ಕಳೆದುಕೊಂಡು ನಳನ ಜೊತೆಗೇ ಹೊರಟಂತಹ ದಮಯಂತಿಯ ಪರಿಸ್ಥಿತಿ ತೇದಿರಾಜನ ಮನೆಯಲ್ಲಿ ಹೇಗೋ ದಿನ ಕಳೀತಾ ಇತ್ತು. ಒಂದು ಸರ್ತಿ ಅನೇಕ ಅವಳು ಆಗಲೇ ಆ ರಾಜನ ಮನೆಯಲ್ಲಿ, ಅಂದರೆ ಚೇದಿರಾಜನ ಮನೆಯಲ್ಲಿ ಋತ್ವಿಜರನ್ನು ಕರೆಸಿ ತನ್ನ ಗಂಡನಾದಂತಹ ನಳನನ್ನು ಹುಡುಕುವ ಪ್ರಯತ್ನ ಅವಳು ಒಂದು ಕಡೆಯಿಂದ ಮಾಡುತ್ತಿದ್ಲು. ಇದು ಸುದ್ದಿ ವಿದರ್ಭ ದೇಶಕ್ಕೂ ಹೋಯಿತು. ಹೀಗೆ ನಳ ಅಧಿಕಾರವನ್ನು ಕಳೆದುಕೊಂಡಿದ್ದಾನೆ, ಅವನು ಹೆಂಡತಿಯ ಜೊತೆಗೆ ಕಾಡು ಸೇರಿದ್ದಾನೆ. ಊರಿನ ಜನರೂ ಕೂಡ ಆತನಿಗೆ ನೀರಡಿಕೆಗೆ ಹಸಿವಿಗೂ ಅವಕಾಶ ಕೊಡದ ಹಾಗೆ ರಾಜನ ಕಟ್ಟಾಜ್ಞೆಯಂತೆ ದೂರ ಇರಿಸಿದ್ದಾರೆ ಜನ. ಅದರಿಂದಾಗಿ ಕಾಡು ಸೇರಿ ಕಾಡಿನಲ್ಲೂ ಕೂಡ ಸರಿಯಾದ ಆಹಾರ ಸಿಗದೆ ಎಲ್ಲೋ ಹೊರಟು ಹೋಗಿದ್ದಾರೆ, ಯಾರಿಗೂ ಸಿಗಲಿಲ್ಲ ಅನ್ನುವ ಇಷ್ಟು ಸುದ್ದಿ ವಿದರ್ಭದ ರಾಜನಾದಂತಹ ಭೀಮಸೇನನಿಗೂ ಸಿಕ್ಕಿದೆ. ಭೀಮಸೇನ ತಕ್ಷಣ ತನ್ನ ಸೈನ್ಯ, ತನ್ನ ಜೊತೆಗಿರುವಂತಹ ಎಲ್ಲ ಮಂತ್ರಿಗಳನ್ನು, ಋತ್ವಿಜರನ್ನೆಲ್ಲ ಕರೆದು, ಬೇಗ ನೀವೆಲ್ಲರೂ ಸೇರಿ ನನಗೊಂದು ಸಹಾಯ ಮಾಡಬೇಕು. ನನ್ನ ಅಳಿಯ ಮತ್ತು ಮಗಳನ್ನು ಹುಡುಕಿಕೊಡುವುದಕ್ಕೆ ನಿಮಗೆ ಸಾವಿರ ಹಸುಗಳನ್ನು, ಹತ್ತಾರು ನೂರಾರು ಊರುಗಳನ್ನು ನಾನು ಕೊಡ್ತೇನೆ ಅಂತ ಹೀಗೆ ಅವರನ್ನು ಕರೆದು ಅವರ ಕಡೆಯಿಂದ ತಾನು ಸಹಾಯವನ್ನು ಪಡೆಯುವ ಪ್ರಯತ್ನದಲ್ಲಿ ಅನೇಕ ಆಮಿಷ ಅಂದರೆ ಅದು ಪ್ರಾಮಾಣಿಕವಾಗಿ ಅವರನ್ನು ಹುಡುಕಿ ಅವರಿಗೆ ಯೋಗ್ಯವಾದ, ಯಾಕೆಂದರೆ ನಳನ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನ ಒಳಿತಿನ ಬಗ್ಗೆ, ಅವನ ಪ್ರಾಮಾಣಿಕತೆಯ ಬಗ್ಗೆ ಸಂದೇಹ ಇರಲಿಲ್ಲ. ಎಲ್ಲ ಅವ್ಯವಸ್ಥೆ ಏನೋ ಮೋಸ ನಡೆದಿದೆ ಅನ್ನೋದನ್ನು ತಿಳಿದಿದ್ದು, ಅದಕ್ಕೇನಾದರೂ ನಮ್ಮ ಕಡೆಯಿಂದ ನಾವು ಉಪಾಯವನ್ನು ಹುಡುಕಲೇಬೇಕು, ಕಂಡು ಹಿಡಿಯಲೇಬೇಕು ಅಂತ ಯೋಚಿಸಿದ್ದಾನೆ. ಎಲ್ಲರನ್ನು ಕರೆಸಿ ಎಲ್ಲರಿಗೂ ಪ್ರತ್ಯೇಕವಾಗಿ ನಿಮಗೆ ಏನು ಕೇಳಿದರೂ ವ್ಯವಸ್ಥೆ ನನ್ನ ಅರಮನೆಯಿಂದ ಆಗುತ್ತೆ. ನಿಮ್ಮ ಕೆಲಸ ಕನಿಷ್ಠ ಪಕ್ಷ ಕೊನೆಗೆ ಯಾರಾದರೂ ಒಬ್ಬರು ಇಂಥಲ್ಲಿ ಇದ್ದಾರೆ, ಹುಡುಕಿ ತರುವುದು ಬೇಡ, ಇಂಥಲ್ಲಿ ಇದ್ದಾರೆ ಅಂತ ಹೇಳಿದರೂ ಸಾಕು, ನಾನು ಅವರಿಗೆ 100 ಗ್ರಾಮಗಳನ್ನು ಕೊಡ್ತೇನೆ, 1000 ಹಸುಗಳನ್ನು ನೀಡುತ್ತೇನೆ. ದಯವಿಟ್ಟು ಯಾರು ಎಲ್ಲೂ ಕೂಡ ಇದರ ಬಗ್ಗೆ ಸಂದೇಹ ಬೇಡ ಅಂತ ಹೇಳಿ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದ್ದಾನೆ. ಅದರಲ್ಲಿ ಸುದೇವ ಅನ್ನುವ ಒಬ್ಬ ಎಲ್ಲ ಕಡೆಗೆ ಹೋಗ್ತಾ ಒಂದು ಕಡೆಗೆ ಅಂದರೆ ಹುಡುಕಾಡ್ತಾ ಇದ್ದಾನೆ. ಹುಡುಕುವಾಡುವಾಗ ಅವನಿಗೊಂದು ಸುಳಿವು ಸಿಕ್ಕಿತು. ಆ ಸುಳಿವನ್ನೇ ತಾನು ನಿಶ್ಚಯ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಅವನಿಗೆ ಏನು ಸುಳಿವು ಸಿಕ್ಕಿತು, ಏನು ಪ್ರಯತ್ನ ಮಾಡಿದ, ಅದರಿಂದ ರಾಜನಿಗೆ ತನ್ನ ಸರಿಯಾದ ಸುಳಿವಿನಿಂದ ಉಪಕಾರ ಮಾಡಿದ್ನಾ ಇಲ್ವಾ ಅನ್ನೋ ಸಂಗತಿಯನ್ನು ಮತ್ತೆ ನಾಳೆಯ ದಿವಸ ಇದೇ ಹೊತ್ತಿಗೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನದಲ್ಲಿ ನಿತ್ಯವೂ ಯಥಾವತ್ತಾಗಿ ಎಲ್ಲ ರೀತಿಯಾದ ಭಗವತ್ ಸೇವೆಗೆ ಸಂಬಂಧಪಟ್ಟ ಪೂಜಾ ಕೈಂಕರ್ಯಗಳು, ಲೋಕದ ಹಿತಕ್ಕಾಗಿ ಅನೇಕ ಪ್ರಾರ್ಥನೆಗಳ ಮಾಲಿಕೆಗಳು ನಡೀತಾನೇ ಇದ್ದಾವೆ. ನಾವು ಎಲ್ಲಿದ್ದೇವೋ ಅಲ್ಲಿಯೇ ನಮ್ಮ ಮನೆಯನ್ನೇ ಮಂತ್ರಾಲಯವನ್ನಾಗಿಸುವಂತೆ, ಭಗವತ್ ಸನ್ನಿಧಾನ, ಕೃಷ್ಣನ ಸನ್ನಿಧಾನ ಇರುವಂತೆ ಚಿಂತಿಸಿ ಲೋಕಕ್ಕೆ ಒಳಿತಾಗುವ ಪ್ರಾರ್ಥನೆಯನ್ನು ಮಾಡ್ತಾ ಆತ್ಮದ ಉದ್ಧಾರದ ದಾರಿಯನ್ನು ಕಂಡುಕೊಳ್ಳುವಂತಹ ಈ ಸಂದರ್ಭದಲ್ಲಿ ನಾವು ತಾಳ್ಮೆಗೆಡಬಾರದು. ಅತ್ಯಂತ ಹೆಚ್ಚು ಸಶಕ್ತರಾದ
ಆಲೋಚನೆಗಳಿಂದ ನಮ್ಮ ಮುಂದಿನ ಬದುಕಿಗೆ ಧೈರ್ಯವನ್ನು ನಾವು ಮಕ್ಕಳಲ್ಲಿಯೂ ತುಂಬುವ ಹಾಗೆ ಬದುಕಬೇಕು. ಅದಕ್ಕಾಗಿ ನಮ್ಮ ಅಂತರಂಗದ ಪ್ರಪಂಚಕ್ಕೆ ನಾವು ಹೆಚ್ಚು ಹೆಚ್ಚು ಹತ್ತಿರ ಆಗುವ ಪ್ರಯತ್ನವನ್ನು ಮಾಡಿದರೆ ಅದರಿಂದ ಮುಂದಿನ ಬದುಕು ಸುಲಲಿತವಾಗಿ ಸಾಗುವುದು ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಹೊಸ ಬಗೆಯ ಜೀವನದ ಶೈಲಿಗೆ ನಾವು ಈಗಲೇ ಸಿದ್ಧರಾಗ್ತಾ ಹೋದಂತೆ ನಾವು ಎಲ್ಲ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮಕ್ಕಿಂತ ಕಷ್ಟದಲ್ಲಿದ್ದವರನ್ನು ನೋಡಬೇಕು ಅಂತನ್ನುವುದೇ ಭಾರತ ಹೇಳಿದ ಈ ನಳನ ಚರಿತ್ರೆಯ ಮುಖ್ಯ ಉದ್ದೇಶ. ಈ ಚರಿತ್ರೆಯ ಮುಂದೆ ನಮ್ಮ ಚರಿತ್ರೆ ಅಂತನ್ನೋದು ಏನೂ ಕಷ್ಟಕರ ಅಲ್ಲ. ಅಂತಹ ಕಷ್ಟವನ್ನು ನೆನಪಿಸಿಕೊಳ್ಳುವುದರಿಂದ ನಮ್ಮ ಕಷ್ಟವನ್ನು ಎದುರಿಸುವ ಒಂದು ತಾಕತ್ತು ಬರುತ್ತೆ. ಆ ತಾಕತ್ತಿನ ಮೂಲಕ ನಾವು ನಮ್ಮ ಈ ಸಮರ್ಥವಾದ ದೇಶದ ಮುನ್ನಡೆಗೆ ನಮ್ಮ ಕಡೆಯಿಂದಲೂ ಒಂದು ಸಣ್ಣ ಕೊಡುಗೆಯನ್ನು ಕೊಡುವುದೇನು ಅಂದರೆ ನಾವು ಸುರಕ್ಷಿತವಾಗಿರುವುದು, ನಮ್ಮ ಸುತ್ತಲಿನವರನ್ನು ಸುರಕ್ಷಿತವಾಗಿಡುವುದು ಮತ್ತು ಸರಳವಾದ ಜೀವನಕ್ಕೆ ಒಗ್ಗಿಕೊಳ್ಳುವುದು. ಅತ್ಯಂತ ಐಷಾರಾಮದ ಕಡೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕೈ ಹಾಕದೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಸುತ್ತ ಇರುವ ಎಲ್ಲರಿಗೂ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ನಮ್ಮ ಬದುಕನ್ನು ಭಗವಂತನ ಪ್ರೀತಿಗಾಗಿ ಸವೆಸುವುದು ಅನ್ನೋದು ಈಗ ನಮ್ಮ ಮುಂದೆ ಇರುವ ಒಳ್ಳೆಯ ಆಯ್ಕೆ. ಆ ಆಯ್ಕೆಯನ್ನು ಈ ಸಮಯದಲ್ಲೇ ನಾವು ಮಾಡಿಕೊಂಡ್ರೆ ನಮ್ಮ ಬದುಕು ಮುಂದೆ ಎಂದಿಗೂ ಕೂಡ ಕತ್ತಲೆಯ ಕಡೆಗೆ ಸಾಗುವುದಿಲ್ಲ ಅಂತ ಆಶಿಸ್ತಾ